ಬಂಗಾರ. ನಾನೇನಾದರೂ ಮಾತಾಡಿದ್ರೆ ಉದ್ದೇಶ ಏನು? ನೀವು ಮಾತಾಡಿದ್ರೆ ಅದಕ್ಕೆ ಉದ್ದೇಶ ಇಲ್ಲ ಈಗ. ಅದರಿಂದ ನನ್ನ ಮಾತು ನಿಮಗೆ ಕೇಳಬೇಕಾಗಿರೋದ್ರಿಂದ ನೀವು ಸೈಲೆಂಟಾಗಿ ಇರಲೇಬೇಕು, ಬೇರೆ ದಾರಿ ಇಲ್ಲ ನಿಮಗೆ. ನಾನು ಮುಂದಿನ 70 ನಿಮಿಷ ಒಂದೇ ಸಮ ಸ್ವಲ್ಪ ಫಾಸ್ಟು ಅನ್ನೋ ಹಾಗೇ ಹೋಗ್ತಾ ಇರ್ತೀನಿ. ನೀವು ಮಧ್ಯೆ ಒಂದು ಪದ ಪಕ್ಕದವ್ರ ಹತ್ರ ಮಾತಾಡಿದ್ರು ಕಟ್ಟಾಗುತ್ತೆ ಫ್ಲೋ. ನೀವು 70 ನಿಮಿಷ ನನ್ನ ಮಾತು ಕೇಳಿದ್ರೆ ಕಡಿಮೆ ಅಂದರೆ 20 ಮಾರ್ಕ್ಸ್ ಬರುತ್ತೆ, ಜಾಸ್ತಿನೂ ಬರಬಹುದು. ಹೀಗಿರುವಾಗ ಕೇಳಬೇಕಲ್ವಾ? ನಿಮಗೆ 3 ಕಂಡೀಷನ್ನು. ಕಂಡೀಷನ್ ನಂಬರ್ 1, ಯಾರೂ ಪಕ್ಕದವರ ಜೊತೆ ಮಾತನಾಡಬಾರದು ಇನ್ನು 70 ನಿಮಿಷ. 2, ಪೂರ್ಣ ಅಂದರೆ ಪೂರ್ಣ 70 ನಿಮಿಷ ನಿಶ್ಶಬ್ದ. 3, ನನ್ನನ್ನೇ ನೋಡಬೇಕು. 4, ನನ್ನನ್ನೇ ಕೇಳಬೇಕು. ಶುರು ಮಾಡೋಣ. ಏನು ಬರ್ಕೊಳ್ಳೋ ಅಗತ್ಯ ಇಲ್ಲ, ಆರಾಮಾಗಿರಿ, ಖುಷಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸುಮಾರು 10 ಲಕ್ಷ ಮಕ್ಕಳಿಗೆ 20 ದೇಶಗಳಲ್ಲಿ ಹೇಳಿರೋದನ್ನ ಇವತ್ತು ನಿಮ್ಮ ಎದುರಿಗೆ ಇಲ್ಲೊಂದು 2,000 ಜನ ಕೇಳ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ. ನನಗೆ ಸಂತೋಷ ಆಗಿದೆ. 1988ರಲ್ಲಿ ಇಲ್ಲಿ ಬಂದಿದ್ದೆ ಒಂದು ಸಂಸ್ಥೆಯ ರಾಜ್ಯಾಧ್ಯಕ್ಷನಾಗಿ ಗೋಕಾಕ್ಗೆ. 2008ರಲ್ಲಿ ಬಂದಿದ್ದೆ. 10 ವರ್ಷಕ್ಕೊಂದ್ಸಲಿ ಬರ್ತೀನಿ ಅಂತ ಕಾಣುತ್ತೆ ಗೋಕಾಕ್ಗೆ. 2008ರಲ್ಲಿ ಬಂದಿದ್ದೆ KLE ಅವರ ಇದಕ್ಕೆ. ಈಗ ಇಲ್ಲಿ ಇವತ್ತು ನಿಂತಿದ್ದೀನಿ. ಬಟ್ ದೊಡ್ಡ ಜನಸ್ತೋಮ ಮಕ್ಕಳು ಈಗ 4 ದಿನಗಳ ಹಿಂದೆ ಇಷ್ಟೇ ಅಥವಾ ಇದಕ್ಕಿಂತಲೂ ಜಾಸ್ತಿ ಇತ್ತು, 3-3.5 ಸಾವಿರ ಜನ ಆದಿಚುಂಚನಗಿರಿ ಮಠದಲ್ಲಿ ನಾಗಮಂಗಲದಲ್ಲಿ ಮಠದ ದೊಡ್ಡ ಹಾಲ್ನಲ್ಲಿ ಇಷ್ಟು ಜನ ಸೇರಿದ್ರು. ಬಹುಶಃ ನಾಳೆ ಬೆಳಗಾಮು, ನಾಳಿದ್ದು ಸಂಕೇಶ್ವರ. ಅಲ್ಲಿಗೆ ಈ ಸೀಸನ್ನಿನ ಸುಮಾರು 1.5 ತಿಂಗಳಲ್ಲಿ ಒಂದು 70,000 ಜನಕ್ಕೆ ಮಾತಾಡ್ಕೊಂಡು ಬಂದಿದ್ದೀನಿ. ಕೊನೆ ಆಗ್ತಾಯಿದೆ. ಏನು ಬೇಡ ನನಗೆ, ಮೈಕ್ ಒಂದೇ. ನನಗೆ ಉತ್ತರ ಕರ್ನಾಟಕದ 16 ಜಿಲ್ಲೆ 36 ವರ್ಷದಿಂದಲೂ ಪ್ರಿಯವಾದದ್ದು. ನನ್ನ 50% ಮಾತು ಈ 16 ಜಿಲ್ಲೆಗಳಿಗೆ ನಡೆದಿರೋದು. ನಾನು ಇಲ್ಲಿಯವನಲ್ಲ, ನಾನು ಶಿವಮೊಗ್ಗದವನು, ಮೈಸೂರಿನವನು. ಆದರೂ ನನ್ನ ಹೆಚ್ಚಿನ ಮಾತು ಈ 16 ಜಿಲ್ಲೆಗೆ ನಡೆದಿದೆ. ಇಲ್ಲಿ ನನಗೆ ಸಂತೋಷ ಆಗೋದೇನು ಅಂದರೆ, ಈ ಭಾಗದವರು ಆ ಭಾಗದವರಿಗಿಂತ, ಹಳೆ ಮೈಸೂರಿಗಿಂತ ಮಕ್ಕಳಾಗಲಿ ದೊಡ್ಡವರಾಗಲಿ ಕೇಳ್ತಾರೆ ಚೆನ್ನಾಗಿ. ನಿಶ್ಶಬ್ದವಾಗಿ ಕೇಳುವ ಮನಸ್ಥಿತಿ ನಿಮ್ಮಲ್ಲಿ ಜಾಸ್ತಿ ಇದೆ. ಯಾಕೆ ಕೇಳಬೇಕು ಅನ್ನುವ ಆ ಭಾಗದವರ ಆ ಸಣ್ಣ ಅಹಂಕಾರ ಇಲ್ಲಿ ಇಲ್ಲ. ಅದೇ ನನಗೆ ಸಂತೋಷವಾದಂಥ ವಿಚಾರ. ಈ ಶಾಲೆ ಇನ್ನೂ ಸಂತೋಷದ ವಿಚಾರ. ಒಂದು 10-12 ದಿವಸ 15 ದಿವಸದಿಂದ ಅಂತ ಕಾಣುತ್ತೆ, ಮಾನ್ಯ ಸನತ್ ಅವ್ರನ್ನ ಭೇಟಿಯಾದೆ ಗೋಕಾಕ್ಲಿ, ಬೆಳಗಾಂನಲ್ಲಿ ಯಾವುದೊಂದು ಕಾರ್ಯಕ್ರಮಕ್ಕೆ ಬಂದಾಗ. ನೋಡಿ, ಅದರ ಆದ 15 ದಿನಕ್ಕೆ ಇಲ್ಲಿದ್ದೀನಿ. ಅವ್ರು ಎಷ್ಟು ಫಾಸ್ಟು ಇಂಥ ಕಾರ್ಯಕ್ರಮಗಳನ್ನ ಮಾಡಿಸೋದಲ್ಲೇ. ಅವತ್ತು ಮಾತಾಯಿತು, ಇವತ್ತಾಗಲೇ ಇಲ್ಲಿದ್ದೀನಿ. ನನಗೂ ಸಂತೋಷ. ಮೊದಲ ಬಾರಿಗೆ ಮೈಸೂರಿಂದ ಬೆಳಗಾಂಗೆ ಫ್ಲೈಟ್ ಆಗಿದೆ, ವಿಮಾನ ದೊರಕಿದೆ, ಈಗ 1 ತಿಂಗಳಲ್ಲಾಗಿದ್ದು. ಸೊ ಅದರಿಂದ ಮೊದಲ ಬಾರಿಗೆ ನಾನು ನನ್ನ ಕಾರ್ನ ನಾನೇ ಡ್ರೈವ್ ಮಾಡ್ಕೊಂಬರ್ತಿದ್ದು, ಬಸ್ಸಲ್ಲಿ ಬರ್ತಿದ್ದು, ಟ್ರೈನ್ಗೆ ಬರ್ತಿದ್ದು. ಮೊದಲ ಬಾರಿಗೆ ಹಾಗೆ ಬಂದು ಗೋಕಾಕ್ ಬಂದಿದ್ದೀನಿ. ಮೊದಲ ಬಾರಿಗೆ ಒಂದು ಶಾಲೆಯಲ್ಲಿ, ಶಾಲೆ ಅಂದರೆ ಸರಸ್ವತಿ, ಆದರೆ ಇದು ಲಕ್ಷ್ಮೀ ಎಜುಕೇಷನ್ ಟ್ರಸ್ಟ್, ಲಕ್ಷ್ಮೀ ಸರಸ್ವತಿ ಎರಡೂ ಇರೋ ಶಾಲೆ ಇದು. ಆಶ್ಚರ್ಯದ ವಿಷಯ ಅಂದರೆ, ನಿಮಗೆ ಒಳ್ಳೆ ಸರಸ್ವತಿಯನ್ನು ಕೊಟ್ಟು ಮುಂದೆ ಒಳ್ಳೆ ಲಕ್ಷ್ಮಿ ಸಿಗೋ ಹಾಗಾಗುತ್ತೆ ಅಂತ ಹೇಳುವ, ವರ್ತಮಾನದ ಭವಿಷ್ಯದ ಎರಡರನ್ನೂ ಹೇಳುವ ಒಂದು ಸಂಜ್ಞೆ ಈ ಶಾಲಾ ವಾತಾವರಣದಲ್ಲಿದೆ. ನೇರವಾಗಿ ಶುರು ಮಾಡೋಣ. ಜಗತ್ತಿನ ಯಾವುದೇ ವಿದ್ಯಾರ್ಥಿಯಾದರೂ 3 ಸಮಸ್ಯೆಗಳಿರುತ್ತೆ. ಮೊದಲನೇದು ಸಾಮಾಜಿಕ ಸಮಸ್ಯೆ, ಸೋಷಿಯಲ್. ನಾನಿಂಥ ಜಾತಿಯಲ್ಲಿ ಹುಟ್ಟಿದ್ದೀನಿ, ನಾನಿಂಥ ಧರ್ಮದಲ್ಲಿ ಹುಟ್ಟಿದ್ದೀನಿ, ನಮ್ಮ ವಂಶದಲ್ಲಿ ನಾನೇ ಫಸ್ಟ್ SLC ಕಟ್ಟಿರೋದು. ಅನೇಕ ಸಾಮಾಜಿಕ ಸಮಸ್ಯೆ. ಎರಡನೇದು ಅನೇಕ ಕೌಟುಂಬಿಕ ಸಮಸ್ಯೆಗಳು, ಫ್ಯಾಮಿಲಿಯಲ್ ಪ್ರಾಬ್ಲಮ್ಸ್. ನಮ್ಮ ಅಪ್ಪ ಅಮ್ಮ ಜಗಳ ಆಡ್ತಿರ್ತಾರೆ, ನಾವು 5 ಜನ ಮಕ್ಕಳು ಒಂದೇ ರೂಮಲ್ಲಿ ಓದಬೇಕು, ನಮಗೆ ಸಪ್ರೇಟ್ ರೂಮ್ ಇಲ್ಲ, ನಾನು 8 ಕಿಲೋಮೀಟ್ರ್ ಬರ್ತೀನಿ ನಡ್ಕೊಂಡು. ಅನೇಕ ಕೌಟುಂಬಿಕ ಸಮಸ್ಯೆಗಳು, ಫ್ಯಾಮಿಲಿಯಲ್. ಮೂರನೇದು ಅನೇಕ ಶೈಕ್ಷಣಿಕ ಸಮಸ್ಯೆಗಳು, ಸ್ಕೂಲಿಂಗ್. ನಮ್ಮ ಎಷ್ಟು ಪಾಠನೇ ಮಾಡಲ್ಲ, ನಮ್ಮ ಪಾಠ ಮಾಡ್ತಾರೆ ಅರ್ಥನೇ ಆಗಲ್ಲ, ನಮ್ಮಲ್ಲಿ ನೋಟ್ಸೇ ಕೊಡಲ್ಲ, ನಮ್ಮಲ್ಲಿ ರಿವಿಷನ್ನೇ ಮಾಡಲ್ಲ, ನಮ್ಮಲ್ಲಿ ಲ್ಯಾಬ್ರೇಟರಿನೇ ಇಲ್ಲ. ಅನೇಕ ಶೈಕ್ಷಣಿಕ ಸಮಸ್ಯೆಗಳು. ಹೆಲೋ, ಒಬ್ಬ ವಿದ್ಯಾರ್ಥಿಗೆ, ಜಗತ್ತಿನ ಯಾವುದೇ ವಿದ್ಯಾರ್ಥಿಗೆ 3 ಸಮಸ್ಯೆಗಳಿರುತ್ತೆ: ಸಾಮಾಜಿಕ, ಶೈಕ್ಷಣಿಕ, ಕೌಟುಂಬಿಕ. ಆದರೆ ಈ 3 ನನ್ನ ಹೊರಗಿನ ಸಮಸ್ಯೆಗಳು. ಹೆಲೋ,
ಆಲ್ ದೀಸ್ 3 ಪ್ರಾಬ್ಲಮ್ಸ್ ಆರ್ ಔಟ್ಸೈಡ್ ಮೀ. ಅದಕ್ಕೆ ಪರಿಹಾರ ಇದೆಯೇ? ಕಳೆದ 72 ವರ್ಷದಲ್ಲಿ ಸ್ವಾತಂತ್ರ್ಯ ನಂತರ ಸರ್ಕಾರಗಳು, ಸಮಾಜ ಇದಕ್ಕೆ ಪರಿಹಾರಗಳನ್ನ ಕಂಡುಹಿಡಿದಿದ್ದೀವಿ. ನಾನು ಪ್ರೈಮರಿ ಶಾಲೆಯಲ್ಲಿದ್ದಾಗ ಶಿವಮೊಗ್ಗ, ಭದ್ರಾವತಿ, ಪೇಪರ್ ಟೌನ್, ಪೇಪರ್ ಮಿಲ್ಸ್ ಅಂತೆಲ್ಲ ಇದೆ, ಅಲ್ಲಿ ಶಾಲೆ. ಮಣೆ 2 ಇಂಚಿನ ಮಣೆ ಇತ್ತು. ಮಣೆ ಗೊತ್ತಲ್ವ ನೀವೆಲ್ಲ ಬಹುಶಃ ಇದ್ರೆ 2 ಇಂಚಿನ ಮಣೆల ಮೇಲೆ ಕೂತ್ಕೋತಿದ್ವಿ. ನಮ್ಮಪ್ಪಂಗೆ ಬರೀ ನೆಲ, ಅವರಪ್ಪಂಗೆ ಶಾಲೆನೇ ಇಲ್ಲ. ಇವತ್ತು ಎ ಸಿ ರೂಮ್ಗಳು ಬಂದುಬಿಟ್ಟಿದೆ. ನಮ್ಮ ಕಾಲೇಜಿನಲ್ಲಿ ಇಂಥ ಫೆಸಿಲಿಟೀಸ್ ಇದೆ ಬನ್ನಿ ಅಂತೇಳಿ ಎಂತೆಂಥ ಫೆಸಿಲಿಟಿ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಎ ಸಿ ರೂಮು, ಕುಷನ್ ಸೀಟು, ಎಲ್ಲ ಸೌಲಭ್ಯ. ಮನೆಯಲ್ಲೂ ಅಷ್ಟೇ ಸಪ್ರೇಟ್ ರೂಮು, ಅವರಪ್ಪ ಕೇಳಿದ್ದೆಲ್ಲ ಕೊಡಿಸ್ತಾನೆ. ಎಲ್ಲ ಸೌಲಭ್ಯ ಕೊಟ್ಟಿರೋದ್ರಿಂದ ಮಕ್ಕಳು ಡಿಸೈಡ್ ಮಾಡಿದ್ರು ಓದೋದು ಬೇಡ ಅಂತ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸ್ವಲ್ಪ ಕಷ್ಟ ಇರಬೇಕು ಮಕ್ಕಳಿಗೆ ಓದಬೇಕು ಅಂದರೆ. ಎಲ್ಲ ಸುಖ ಕೊಟ್ಟಿದ್ದಕ್ಕೆ ಹೀಗಾಗಿದ್ದು ಬಿಡಿ. ಈ 3 ನಮ್ಮ ಹೊರಗಿನ ಸಮಸ್ಯೆ. ನಮ್ಮ ಒಳಗೆ ಕೆಲವು ಸಮಸ್ಯೆಗಳಿದೆ. ಅದರ ಹೆಸರೇನು ಗೊತ್ತಾ? ಅದರ ಒಂದು ಹೆಸರು ವೈಯಕ್ತಿಕ ಅಧ್ಯಯನ ಸಮಸ್ಯೆಗಳು, ಪರ್ಸನಲ್ ಸ್ಟಡಿ ರಿಲೇಟೆಡ್ ಪ್ರಾಬ್ಲಮ್ಸ್. ಇದರ ಅಡಿಯಲ್ಲಿ 2 ಪ್ರಭೇದಗಳು. ಒಂದು ಅಧ್ಯಯನ ಸಮಸ್ಯೆಗಳು, ಇನ್ನೊಂದು ಪರೀಕ್ಷಾ ಸಮಸ್ಯೆಗಳು. ಈ ಜೂನ್ ಟು ಡಿಸೆಂಬರು ಅಧ್ಯಯನ ಸಮಸ್ಯೆಗಳನ್ನ ಸಾಲ್ವ್ ಮಾಡಿ ಅಧ್ಯಯನ ಕೌಶಲ ಬೆಳೆಸ್ಕೊಂಡು ತಿಳ್ಕೊಂಡು ಬೆಳೆದು ಬಿಟ್ಟರೆ ತಿಳ್ಕೊತೀವಿ. ಜನವರಿ 1ರಿಂದ ಮಾರ್ಚ್ವರೆಗೆ ಪರೀಕ್ಷಾ ಸಮಸ್ಯೆಗಳನ್ನ ಬಗೆಹರಿಸಿ ಪರೀಕ್ಷಾ ಕೌಶಲ ಕಂಡುಹಿಡಿದ್ಬಿಟ್ರೆ ಅದು ತಿಳ್ಕೊಂಡಿದ್ದನ್ನು ಬರೆದು ಜಾಸ್ತಿ ಮಾರ್ಕ್ಸ್ ತೊಗೊಂಡ್ಬಿಡ್ತೀವಿ. ಈ ಅಧ್ಯಯನ ಕೌಶಲದಲ್ಲಿ 15 ಸಮಸ್ಯೆ ಇದೆ, ಪರೀಕ್ಷಾ ಕೌಶಲದಲ್ಲಿ 5 ಸಮಸ್ಯೆ ಇದೆ. 15, 5, 20 ಸಮಸ್ಯೆ ಅಂಡರ್ ವೈಯಕ್ತಿಕ ಅಧ್ಯಯನ ಸಮಸ್ಯೆಗಳು, ಪರ್ಸನಲ್ ಸ್ಟಡಿ ರಿಲೇಟೆಡ್ ಪ್ರಾಬ್ಲಮ್ಸ್. ಇದಿಷ್ಟನ್ನು ನನ್ನ ಪುಸ್ತಕದಲ್ಲಿ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಅನ್ನೋ ಪುಸ್ತಕದಲ್ಲಿ ಬರೋದು 2007ರಲ್ಲಿ ವಿಜಯ ಕರ್ನಾಟಕದಲ್ಲಿ ಬರೀತಿದ್ದೆ. 2008ರಲ್ಲಿ ಪುಸ್ತಕ ಮಾಡಿ ಸುಮಾರು 4 ಲಕ್ಷ ಕಾಪೀಸ್ ಮಾರಾಟ CD ಮಾಡಿದೆ. ಈಗ ನೀವು ಯೂಟ್ಯೂಬ್ಗೆ ಹೋದರೆ ವಿಶೇಷವಾಗಿ ಸಿಗುತ್ತೆ. 3 ನಿಮಿಷದ್ದು 4 ನಿಮಿಷದ್ದು ಈ ಥರದ್ದೆಲ್ಲ ಹಾಕಿದ್ದೀನಿ, ಸ್ಟಡಿ ಸ್ಕಿಲ್ಸ್ದೆಲ್ಲ ನೋಡಬಹುದು. ಈ ಥರ ತರಬೇತಿನೂ ಮಾಡಿಕೊಂಡು ಸುಮಾರು 10 ಲಕ್ಷ ಮಕ್ಕಳಿಗೆ ಸ್ಟಡಿ ರೂಲ್ಸನ್ನು ಕೊಡ್ತಾ. ನಾವು ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರೆ ರವೆ ಇರಬೇಕಲ್ಲ, ಉಪ್ಪಿಟ್ಟು ಮಾಡೋದಕ್ಕೆ ಏನೇನು ಬೇಕೋ ಅವೆಲ್ಲ ಇರಬೇಕಲ್ಲ. ನೀವು ಮಕ್ಕಳಿಗೆ ಓದು 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 ಅಂತಿರೇ ಹೊರತು ಓದುವಕ್ಕೆ ಇರುವ ಸಮಸ್ಯೆಗಳನ್ನು ನಾವು ಬಗೆಹರಿಸ್ತಿಲ್ಲ. ನಾವು ಜಿಯೋಗ್ರಫಿ ಪಾಠ ಮಾಡ್ತಾ ಇದ್ದೀವಿ, ಫಿಸಿಕ್ಸ್ ಪಾಠ ಮಾಡ್ತಾ ಇದ್ದೀವಿ, ಆಲ್ಜಿಬ್ರಾ ಪಾಠ ಮಾಡ್ತಾ ಇದ್ದೀವಿ. ಪುಸ್ತಕ ಎಷ್ಟು ದೂರ ಹಿಡ್ಕೋಬೇಕು ಹೇಳಿಲ್ಲ, ಎಷ್ಟೊತ್ತು ಓದಬೇಕು ಕಂಟಿನ್ಯೂಸ್ ಆಗಿ. ವೆನ್ ಟು ರೀಡ್, ವೆನ್ ನಾಟ್ ಟು ರೀಡ್, ವಾಟ್ ಟು ರೈಟ್, ಹೌ ಮಚ್ ಟು ರೈಟ್, ಏನು ಬರೀಬೇಕು, ಎಷ್ಟು ಬರೀಬೇಕು, ಹೇಗೆ ಬರೀಬೇಕು, ಏಕಾಗ್ರತೆಯ ಸಮಸ್ಯೆ, ನೆನಪಿನ ಸಮಸ್ಯೆ, ಸ್ಪೀಡ್ ರೀಡಿಂಗ್, ವೇಗವಾಗಿ ಓದುವ ಸಮಸ್ಯೆ, ವೇಗವಾಗಿ ಬರೆಯೋ ಸಮಸ್ಯೆ, ನಿದ್ದೆ ಬರುತ್ತೆ ಅವನಿಗೆ, ನಿದ್ದೆಯ ಸಮಸ್ಯೆ, ಟೈಮ್ ಟೇಬಲ್ ಹಾಕೊಳ್ಳೋದು ಗೊತ್ತಿಲ್ಲ, ನೋಟ್ಸ್ ಮಾಡೋದು ಗೊತ್ತಿಲ್ಲ, ಪರೀಕ್ಷೆ ಅಂದರೆ ಹೆದರಿಕೆ ಅವನಿಗೆ, ಆಹಾರ, ಆರೋಗ್ಯ, 20 ಸಮಸ್ಯೆಗಳನ್ನು ಬಗೆಹರಿಸ್ಬಿಟ್ರೆ, ಇದನ್ನು 7ನೇ ಕ್ಲಾಸ್ 8ನೇ ಕ್ಲಾಸಲ್ಲೇ ಕೊಟ್ಬಿಟ್ರೆ 5, 6, 7ರಲ್ಲೇ ಅವನು ಓದಿದ್ರೆ ಬರೆದ್ರೆ ರ್ಯಾಂಕು 100ಕ್ಕೆ 100. ಯಾಕೆಂದರೆ ಅಡುಗೆ ಮಾಡೋನು ಅಲ್ಲಿ ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ರೊಟ್ಟಿ ಚೆನ್ನಾಗಿ ಮಾಡ್ತಾರೆ ಅಂದರೆ ಇವರು ಆ ವಸ್ತುಗಳನ್ನೆಲ್ಲ ಇಟ್ಕೊಂಡಿರ್ತಾರೆ. ಆದರೆ ಇವ್ರಿಗೆ ಯಾಕೆ ಅಷ್ಟು ಚೆನ್ನಾಗಾಗಲ್ಲ ಅಂದರೆ ಅವರು ಮಾಡುವ ಹಾಗೆ ಇವನಿಗೆ ಅದು ಬರೋಲ್ಲ ಮಾಡೋಕ್ಕೆ. ಅಂದರೆ ವಸ್ತು ಅದೇ, ಪುಸ್ತಕ ಅದೇ, ಬಳಿಗಾರರು ತುಂಬ ಚೆನ್ನಾಗಿ ಮಾತಾಡಿದ್ರು, ಕಂಟೆಂಟ್ ಎಲ್ಲವೂ ಅದೇ. ಹಾಗಾದರೆ ಕೌಶಲ ರೂಪದಲ್ಲಿ ಸಿದ್ಧಿಸಿಲ್ಲ. ಹಾಗಾದರೆ ಜ್ಞಾನವನ್ನು ಕೌಶಲಕ್ಕೆ ಹಾಕೋಕ್ಕೆ ಅಧ್ಯಯನ ಕೌಶಲಗಳನ್ನು ಮಕ್ಕಳಿಗೆ ಕೊಟ್ಟುಬಿಟ್ರೆ ಯಾರು ಬೇಕಾದ್ರೂ 100ಕ್ಕೆ 100 ತಗೋತಾರೆ. ಆಯಿತು. ಹಾಗಾದರೆ ನೀವೇನಕ್ಕೆ ಬಂದಿದ್ದೀರಿ ಇವತ್ತು ಅಂದರೆ, ನಾನು ಅಧ್ಯಯನ ಕೌಶಲವನ್ನು ಹೇಳೋಕ್ಕೆ ಬಂದಿಲ್ಲ, ಟೈಮ್ ಇಲ್ಲ. ಅದಕ್ಕೆ 6 ಗಂಟೆ ಬೇಕು, ಶಾಲೆಗಳಲ್ಲೇ ಮಾಡಬೇಕು, ಇಲ್ಲ 3 ಗಂಟೆ ಬೇಕು, ಇಲ್ಲ 2 ಗಂಟೆನಾದ್ರು ಬೇಕು. ಈ ಏಕಾಗ್ರತೆ, ನೆನಪು ಇವೆಲ್ಲವೂ ಮುಂದಿನ ದಿನದಲ್ಲಿ ನನ್ನ ರಿಕ್ವೆಸ್ಟು, ಜೂನ್ ಜುಲೈನಲ್ಲೇ ಕರೆಸಿ ಇದೇ ಥರ SLC ಮಕ್ಕಳನ್ನ ಕೂರಿಸಿ ಸ್ಟಡಿ ಸ್ಕಿಲ್ಸ್ ಹೇಳೋಣ. ಫಸ್ಟು ಅಧ್ಯಯನ ಕೌಶಲ ಕೊಡಬೇಕು, ಅವರನ್ನೆಲ್ಲ ಉಪಯೋಗಿಸ್ತಾರೆ. ಡಿಸೆಂಬರ್ನಲ್ಲಿ ಪರೀಕ್ಷಾ ಕೌಶಲ ಕೊಡಬೇಕು 1.5 ಗಂಟೆ. ಸೊ ಅಲ್ಲಿ 2 ಗಂಟೆ, ಇಲ್ಲಿ 3 ಗಂಟೆ ಕೊಟ್ಬಿಟ್ರೆ ಮಕ್ಕಳೆಲ್ಲರೂ ಓದೋದಕ್ಕೆ ಅನುಕೂಲ ಆಗುತ್ತೆ. ಬಿಡಿ. ಹಾಗಾದರೆ ನಾನು ಆ 3 ಸಮಸ್ಯೆಗಳನ್ನು ಕುರಿತು ಮಾತನಾಡೋದಕ್ಕೆ ಬಂದಿಲ್ಲ. ಸಾಮಾಜಿಕ, ಶೈಕ್ಷಣಿಕ, ಕೌಟುಂಬಿಕ, ಈ ಅಧ್ಯಯನದ 15ನ್ನೂ ಮಾತಾಡೋಕ್ಕೆ ಬಂದಿಲ್ಲ. ಈ ಪರೀಕ್ಷೆದ 5 ಇದೆಯಲ್ಲ ಅದನ್ನೂ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಅದಕ್ಕೆ 2 ಗಂಟೆ ಬೇಕು. ಆದರೆ ಇದನ್ನೆಲ್ಲ ಕ್ರೋಢೀಕರಿಸಿ 60-65 ನಿಮಿಷಕ್ಕೆ ಒಂದು ಪ್ಯಾಕೇಜ್ ತಂದು ಆಮೇಲೆ ಈ ಪರೀಕ್ಷೆದನ್ನು ಕೊಡೋದು ಡಿಸೆಂಬರ್ 31ಕ್ಕೆ.
ಮುಂದಿನ 90 ದಿನ ಏನು ಮಾಡಬೇಕು ಅಂತ. ನಾನು ಬಂದಿರೋದು ಇವತ್ತು ಫೆಬ್ರವರಿ ಮಧ್ಯಭಾಗದಲ್ಲಿ. ಸೊ ಇನ್ನು 40 ದಿನ ಇರುವ ಈ ಸಂದರ್ಭದಲ್ಲಿ ಲೇಟಾಗಿ ಹೋಗಿದೆ. ಆದರೂ ಇನ್ನು 40-45 ದಿನ ಏನು ಮಾಡ್ಬೋದು ಅಂತ 1 ಗಂಟೆಯಲ್ಲಿ ಕೆಲವು ಸೂತ್ರಗಳನ್ನು ಮಾತ್ರ ಹೇಳೋದಕ್ಕೆ ಬಂದಿತ್ತು. ಓಕೆ ಮಕ್ಕಳೇ, ಶುರು ಮಾಡ್ತಾ ಇದ್ದೀನಿ. ನಾನು ಆ ಪರೀಕ್ಷೆಯ 60 ನಿಮಿಷಕ್ಕೆ ಹೋಗೋದಕ್ಕೆ ಮುಂಚೆ ಅಥವಾ 50-55 ನಿಮಿಷದ್ದು ಅಧ್ಯಯನದಲ್ಲಿರುವ 3 ಅಂಶಗಳನ್ನು ಅಲ್ಲಿಗೆ ಬೇಕು ಹೇಳ್ಬಿಡ್ತೀನಿ. ಮೊದಲನೇದು, ಏನು ಬರೆಯಬೇಕು, ವಾಟ್ ಟು ರೈಟ್ ಇನ್ ಅನ್ ಎಕ್ಸಾಮ್. ಏನು ಬರೀಬೇಕು ಅಂತ ನಾನು ನಿಮ್ಮನ್ನು ಕೇಳಿದ್ರೆ, ಈಗ ಸಂವಾದ ನಡೆಸೋಕ್ಕೆ ಟೈಮ್ ಇಲ್ಲ, ಸಮಯವೂ ಇಲ್ಲ. ನಾನೇ ಪ್ರಶ್ನೆ ಕೇಳಿ ನಾನೇ ಉತ್ತರ ಹೇಳ್ಕೊತೀನಿ. ನಾನು ನಿಮ್ಮನ್ನು ಪರೀಕ್ಷೆಯಲ್ಲಿ ಏನು ಬರೀಬೇಕು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ಉತ್ತರ ಬರೀಬೇಕು ಅಂತ ಹೇಳ್ತೀರಲ್ವಾ? ಒಂದು ನಿಮಿಷ ಇರಿ. ನೀವೆಲ್ಲ ಉತ್ತರ ಬರಿತಾ ಇರಲಿಲ್ವಾ? ಬರೆದ್ರಿ, ಮಾರ್ಕ್ಸ್ ಬಂತಾ? ಇಲ್ಲ. ಆದ್ದರಿಂದ ಉತ್ತರವನ್ನು ಪರೀಕ್ಷೆಯಲ್ಲಿ ಬರೆಯಬಾರದು. ಏನು ಸರ್ ಹಿಂಗೆ ಹೇಳ್ಬಿಟ್ರಿ, ಮತ್ತೆ ಏನು ಬರೀಬೇಕು? ನಾನೇ ಪ್ರಶ್ನೆ ಕೇಳ್ತೀನಿ, ಮತ್ತೆ ಉತ್ತರ ಬರೀಬಾರ್ದು, ಹಾಗಾದರೆ ಏನು ಬರೀಬೇಕು ಅಂತ ನಿಮ್ಮನ್ನು ಕೇಳಿದ್ರೆ ನೀವು ಮತ್ತೆ ಉತ್ತರ ಹೇಳ್ತೀರಿ. ಸರ್ ಗೊತ್ತಾಯಿತು, ಉತ್ತರ ಅಲ್ಲ, ಸರಿಯಾದ ಉತ್ತರವನ್ನು ಬರೆಯಬೇಕು, ರೈಟ್ ಆನ್ಸರ್ ಬರೀಬೇಕು ಅಂತ ಹೇಳ್ತೀರಲ್ವಾ? ನಾನು ಮತ್ತೆ ವಾಪಸ್ ನಿಮ್ಮನ್ನು ಕೇಳ್ತೀನಿ, ನೀವೆಲ್ಲ ಸರಿಯಾದ ಉತ್ತರ ಬರೆದಿರಲಿಲ್ವಾ? ಬರೆದ್ರಿ, ಅಂಕ ಬಂತಾ? ಇಲ್ಲ. ಆದ್ದರಿಂದ ಸರಿಯಾದ ಉತ್ತರವನ್ನೂ ಬರೆಯಬಾರದು. ಏನು ಸರ್ ಹಿಂಗೆ ಅಂದ್ಬಿಟ್ರಿ, ಮತ್ತೆ ಏನು ಬರೀಬೇಕು? ಒಂದು ನಿಮಿಷ ಇರಿ, ನನ್ನ ಜೊತೆನೇ ಇರಬೇಕು, ಆನ್ಲೈನ್ಲಿರಿ. ನೋಡಿ, ಸಣ್ಣ ವಿಷಯ ಏನು ಬರೀಬೇಕು ಅಂದರೆ ಉತ್ತರ ಬರೀಬೇಕು. ಆದರೆ ವೆನ್ ವಿ ಗೋ ಡೀಪರ್ ಇನ್ ಟು ಇಟ್ ಸಮಸ್ಯೆ ಬರುತ್ತೆ. ಸಣ್ಣ ವಿಷಯಗಳು ಉತ್ತರ ಬರೀಬಾರ್ದು, ಸರಿ ಉತ್ತರ ಬರೀಬಾರ್ದು. ಹಾಗಾದರೆ ಏನು ಬರೀಬೇಕು? ಒಂದು ನಿಮಿಷ ಇರಿ. ನೀವು ಸರಿ ಉತ್ತರ ಬರೆದ್ರಲ್ಲ, ನೀವು ಅದು ಸರಿಯುತ್ತರ ಅಂತ ಹೇಳ್ತಿರೋದು ಯಾರು? ಮಾತಾಡಬೇಕು ನನ್ನ ಹತ್ರ ಮಕ್ಕಳು. ನೀವು ಇದು ಸರಿಯುತ್ತರ ಅಲ್ಲ ಅಂತ ನಿರ್ಧರಿಸಿದವ್ರು ಯಾರು? ಮೌಲ್ಯಮಾಪಕರು ಅಥವಾ ಶಿಕ್ಷಕರು. ಹಲೋ, ಉತ್ತರ ಸಿಕ್ತು. ನೀನು ಒಪ್ಪುವ ಸರಿಯುತ್ತರ ಅಲ್ಲ, ಅವರು ಒಪ್ಪುವ ಸರಿಯುತ್ತರವನ್ನು ಬರೆಯಬೇಕು. ಒಂದು ನಿಮಿಷ ಇರು. ಹಲೋ, 3 ಸೂತ್ರ ಕೊಡ್ತೀನಿ, ಏನು ಬರೆಯಬೇಕು. ಸೂತ್ರ ನಂಬರ್ 1, ಮೌಲ್ಯಮಾಪಕರು / ಶಿಕ್ಷಕರು ಒಪ್ಪುವ ಸರಿ ಉತ್ತರವನ್ನು ಬರೆಯಬೇಕು. 2ನೇ ಸೂತ್ರ, 3 ಸೂತ್ರ ಇದಕ್ಕೆ, ಏನು ಬರೆಯಬೇಕು. 2ನೇ ಸೂತ್ರ, ಹಲೋ ಮಕ್ಕಳು, ಈ ಮೌಲ್ಯಮಾಪಕರು ಶಿಕ್ಷಕರು ಒಪ್ಪುವ ಸರಿಯುತ್ತರ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ದೊರಕುತ್ತದೆ. ಸ್ಟಾರ್ಟ್, ಹೇಳಿ ಬೇಗ ಹೇಳಿ. ಟೆಕ್ಸ್ಟ್ ಬುಕ್, ನೋಟ್ಸ್, ಗೈಡ್, ವರ್ಕ್ ಬುಕ್, ಮೇಷ್ಟ್ರ ತಲೆ, ನಿಮ್ಮ ತಲೆ, ಇಂಟರ್ನೆಟ್ಟು, ರೆಫರೆನ್ಸ್ ಬುಕ್ಕು, ಕಂಪ್ಯೂಟ್ರು, ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಸಿಗುತ್ತೆ. ಹೌದಾ? ಇವತ್ತು ನಿಮಗೆ ಗೊತ್ತಿಲ್ಲದ ಒಂದು ಹೊಸ ವಿಚಾರವನ್ನು ಹೇಳಬೇಕು, ಕೇಳಿಸ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ ಇದೆಯಲ್ಲ, ನಿಮ್ಮ ಪಠ್ಯಪುಸ್ತಕ, ಅದು ನಿಮ್ಮ ಸ್ವಂತ ತಾಯಿ ಇದ್ದ ಹಾಗೆ. ಓನ್ ಮದರ್. ನೋಟ್ಸು, ಗೈಡು, ವರ್ಕ್ ಬುಕ್ಕು ಇವೆಲ್ಲ ಆಂಟಿರು. ನಿಮಗೆಲ್ಲ ಈ ಪರಿಸ್ಥಿತಿ ಯಾಕೆ ಬಂದಿದೆ ಗೊತ್ತಾ? ಇವತ್ತು ಸ್ವಂತ ತಾಯಿನ ಮರ್ತಿರೋದಕ್ಕೆ. ಯು ಹ್ಯಾವ್ ಫರ್ಗಾಟನ್ ಯುವರ್ ಓನ್ ಮದರ್. ಇವತ್ತು ಇಷ್ಟು ಜನ ಕೂತಿದ್ರಿ, ಸಾವಿರಾರು ಜನ. ಇವತ್ತೊಂದಿನ ಮುಂದಿನ 60 ನಿಮಿಷ ನಾನೇನಾದ್ರು ಪ್ರಶ್ನೆ ಕೇಳಿದ್ರೆ ಸುಳ್ಳು ಹೇಳಬಾರ್ದು, ಸತ್ಯ ಹೇಳಬೇಕು. ಹೇಳ್ತೀರಾ? ಆಮೇಲೆ ಮಾಮೂಲ, ಯಾವತ್ತೂ ಸುಳ್ಳು ಹೇಳಬಾರ್ದು. ಅಟ್ಲೀಸ್ಟ್ ಮದುವೆ ಆಗೋ ತನಕ. ಹೆಚ್ಚಿನ ಮಾಹಿತಿಗೆ ನಿಮ್ಮ ತಂದೆಯನ್ನು ಕಾಂಟ್ಯಾಕ್ಟ್ ಮಾಡಿ. ಹಲೋ, ಸತ್ಯ ಹೇಳಿ. ಈಗಾಗಲೇ ಸಿಲೆಬಸ್ ಮುಗ್ದಿದೆ. ಸತ್ಯ ಹೇಳಿ, ಕೇಳಿಸ್ಕೊಳ್ಳಿ. ಸಿಲೆಬಸ್ ಮುಗ್ದಿದೆ. 6 ಟೆಕ್ಸ್ಟ್ ಬುಕ್ನ, ಸುಳ್ಳು ಹೇಳಬಾರ್ದು, 6 ಟೆಕ್ಸ್ಟ್ ಬುಕ್ನ ಒಂದೇ ಒಂದು ಸಲಿ ವರ್ಡ್ ಬೈ ವರ್ಡ್ 6 ಟೆಕ್ಸ್ಟ್ ಬುಕ್ನ ಒಂದೇ ಒಂದು ಸಲಿ ಪದ ಸಹಿತ ಪದ, ವರ್ಡ್ ಬೈ ವರ್ಡ್. ಯಾರು ಓದಿದ್ರೆ ಕೈ ಎತ್ತಿ. ಆಹಾ, ಎಂತಹ ಅದ್ಭುತವಾದ ದೃಶ್ಯ. ಪ್ರತಿಯೊಬ್ಬರೂ ಇನ್ನೊಬ್ಬರನ್ನೇ ನೋಡುತ್ತಿರುವರಲ್ಲ. ಹಲೋ, ಇನ್ನು ತೆಗೆದಿರುತ್ತೆ. ಗೋಕಾಕ್ ಕೋರ್ಟ್ ಹತ್ರ ಹೋಗಿ ಸ್ಟ್ಯಾಂಪ್ ಪೇಪರ್ ತೊಗೊಂಬನ್ನಿ, ಬರ್ಕೊಡ್ತೀನಿ. ಇಲ್ಲಿ ಯಾರಿಗೂ 625ಕ್ಕೆ 625 ಬರಲ್ಲ. ಏನು ಸರ್, ನಮ್ಮೂರಿಗೆ ಬಂದು ನಮಗೆ ಹಿಂಗೆ ಅಂದ್ಬಿಟ್ರಲ್ಲ? ಬರಲ್ಲ. ಟೆಕ್ಸ್ಟ್ ಬುಕ್ ಓದಿದ್ಮೇಲೆ ಬರಲ್ಲ. ಸ್ವಂತ ತಾಯಿನ ಮರೆತ ಮೇಲೆ ಇಲ್ಲ. ಹಲೋ, ಈಗಲೂ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಇನ್ನು 12 ದಿನದಲ್ಲಿ, ಕೇಳಿಸ್ಕೊತಾ ಇಲ್ಲ ನೀವು,
ಇನ್ನು 12 ದಿನಗಳಲ್ಲಿ 20 ಮಾರ್ಕ್ಸನ್ನು ಫ್ರೀಯಾಗಿ ಪುಗಸಟ್ಟೆ ಕೊಡಿಸ್ಬಿಡ್ತೀನಿ. ಕೊಡಿಸ್ಲಾ? ಕೇಳಿಸ್ಕೊಳ್ಳಿ. ಇನ್ನು 6 ದಿನ ಫಸ್ಟ್ ರೂಲು, 2 ರೂಲ್ ಹೇಳ್ತಾ ಇದ್ದೀನಿ 20 ಮಾರ್ಕ್ಸ್ಗೆ. 6 ದಿನ 10 ಮಾರ್ಕ್ಸು. ಒಂದೇ ಒಂದು ಸಲ 6 ಟೆಕ್ಸ್ಟ್ ಬುಕ್ಕು ಬೆರಳಿಟ್ಕೊಂಡು ಶಬ್ದ ಮಾಡ್ತಾ ಚೂರು ಅರ್ಥ ಮಾಡಿಕೊಂಡು ಸುಮ್ಮನೆ ಒಂದ್ಸಲಿ ಓದಿಬಿಡು. 10 ಮಾರ್ಕ್ಸು ಸುಮ್ಮನೆ ಬರುತ್ತೆ. ಹೆಂಗೆ ಬರುತ್ತೆ ಅಂತ ಕೇಳಬೇಡ, ಅದು ಹಂಗೆ. ಅದು ಇನ್ನಾರು ದಿನ ಇನ್ನೊಂದು ಸಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇನ್ನೊಂದು ಸಲ ಓದ್ಬಿಡು, ಇನ್ನು 10 ಮಾರ್ಕ್ಸ್ ಬಂದ್ಬಿಡು. 20 ಮಾರ್ಕ್ಸ್ 12 ದಿನಕ್ಕೆ ಫ್ರೀ. ಎಲ್ಲ ಸರಿಯಾಗಿ ಕೂತ್ಕೊಳ್ಳಿ. ಸಿಟ್ ಸ್ಟ್ರೈಟ್, ಸೈಲೆನ್ಸ್. ಕೇಳಿಸ್ಕೊಳ್ಳಿ, ಪ್ರಾಣಿಗೂ ಮನುಷ್ಯಂಗೂ ಇರೋದು 2 ವ್ಯತ್ಯಾಸ. ಕೇಳಿಸ್ಕೊಳ್ಳಿ, ಪ್ರಾಣಿಗೂ ಮನುಷ್ಯಂಗೂ ಇರೋದು 2 ವ್ಯತ್ಯಾಸ. ಒಂದು ಬೆನ್ಮೂಳೆ. ನಿಂತ ಮೊದಲ ಪ್ರಾಣಿ ಮನುಷ್ಯ. ಮ್ಯಾನ್ ಇಸ್ ದ ಓನ್ಲಿ ವರ್ಟಿಕಲ್ ಅನಿಮಲ್ ಆನ್ ದ ಅರ್ತ್, ಆಲ್ ಅದರ್ಸ್ ಆರ್ ಹಾರಿಜಾಂಟಲ್ ಟು ದ ಅರ್ತ್. ಮನುಷ್ಯನೇ ನಿಂತ ಮೊದಲ ಪ್ರಾಣಿ, ಬ್ಯಾಕ್ ಬೋನ್. ನೀವು ಯಾವಾಗಲೂ ಹಿಂಗೆ ಕೂತ್ಕೊಂಡ್ಬಿಟ್ರೆ, ಮಲ್ಕೊಂಡಿದ್ರೆ, ಹೆಂಗೋ ಓಡಾಡ್ತಿದ್ರೆ, ನೀವೆಲ್ಲ ಪ್ರಾಣಿಗಳು. ಮನುಷ್ಯರಾಗಬೇಕಂದ್ರೆ ಫಸ್ಟ್ ಸರಿಯಾಗಿ ಕೂತ್ಕೊಳ್ಳಿ, ಸರಿಯಾಗಿ ನಿಂತ್ಕೊಳ್ಳಿ, ಸರಿಯಾಗಿ ವಾಕ್ ಮಾಡೋದು ಕಲ್ತ್ಕೊಳ್ಳಿ. ಒಂದು ಬೆನ್ಮೂಳೆ, ಇನ್ನೊಂದು ಮೆದುಳು. ಪಂಚೇಂದ್ರಿಯಗಳಿಂದ ಎಲ್ಲ ಕೇಳಿ ನೋಡಿ ಮಾಡಿ ಆಘ್ರಾಣಿಸಿ ಎಳ್ಕೊಂಡು ಇಟ್ಕೊಳ್ಳೋದು ನ್ಯೂರಾನ್ಸಲ್ಲಿ. ಈ ಇಟ್ಕೊಂಡಿದ್ದನ್ನು ಜ್ಞಾನ, ವಿಷಯ, ಮಾಹಿತಿ, ಟೆಕ್ಸ್ಟ್ ಅಂತ ಹೇಳ್ತೀವಿ. ಇಟ್ಕೊಂಡಿದ್ದನ್ನು ಉಪಯೋಗಿಸೋದು. ಹೇಗೆ ಉಪಯೋಗಿಸೋದು? 3 ರೂಪ. 5 ರೂಪದಲ್ಲಿ ಒಳಗೋಗುತ್ತೆ, 3 ರೂಪದಲ್ಲಿ ಹೊರಗೆ ಬರುತ್ತೆ. 5 ರೂಪದಲ್ಲಿ ಒಳಗೋಗೋದು ಪಂಚೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. ಹೊರಗೋಗೋದು ನಾನು ನೋಡಿ ಏನೋ ಗೊತ್ತು, ಮಾತಾಡ್ತಾ ಇದ್ದೀನಿ. ನೀವು ಎಕ್ಸಾಮ್ನಲ್ಲಿ ಬರೀತೀರಿ. ನಿಮ್ಮಮ್ಮ ಇವತ್ತು ಬೆಳಗ್ಗೆ ಚಪಾತಿ ಮಾಡಿದರು, ಡೂಯಿಂಗ್ ಅಪ್ಲಿಕೇಶನ್. ಹಲೋ, 5 ಒಳಗೆ 3 ಹೊರಗೆ. ಈ ಜ್ಞಾನ, ಇದು ಮಾಡಿದ್ದನ್ನು ಕೌಶಲ. ಜ್ಞಾನ ಕೌಶಲದ ಸಮ್ಮಿಲಿತದ ಮೆದುಳಿಗೆ ಸಂಬಂಧಪಟ್ಟ ಮನುಷ್ಯನಿಗೆ ಇರುವ ಏಕೈಕ ವ್ಯಕ್ತಿತ್ವ ಅದೇ ಬೌದ್ಧಿಕ ವ್ಯಕ್ತಿತ್ವ. ನೀವೆಲ್ಲ ನಿಮ್ಮಮ್ಮ 6:30 ಸಂಜೆ ಓದು. ನಿಮ್ಮಮ್ಮ ನಿನಗೆ ಫಸ್ಟ್ ರ್ಯಾಂಕ್ ಬರ್ಬೇಕು ಕಣೇ, ನಿಮ್ಮಮ್ಮ 6:30 ಚೆನ್ನಾಗಿ ಓದಿ ಜಾಣ ಆಗ್ಬೇಕು ಕಣೋ ಅಂತ ಹೇಳಿದಾಗೆಲ್ಲ ನೀವೆಲ್ಲ ಒಂದು ಪ್ರಶ್ನೆ ಕೇಳ್ತೀರಿ ನಿಮ್ಮಮ್ಮಂಗೆ. ಏನು ಹೇಳು? ನಿಮ್ಮಮ್ಮ ಓದೋ, ಯಾಕೆ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಒಯ್ ಯಾಕೆ ಅಂತ ಕೇಳ್ತೀರಲ್ವ. ಏಕೆ ಓದಬೇಕು ಅಂದರೆ ಮೆದುಳು ನಿನಗೆ ಇದೆ, ಅದಕ್ಕೆ ಓದಬೇಕು. ಆನೆ ನೋಡು, ಎಷ್ಟು ದೊಡ್ಡ ಆನೆ, 5ನೇ ಕ್ಲಾಸು ಪಾಸಾಗಿಲ್ಲ. ನಿನಗೆ ಮೆದುಳಿದೆ, ಓದು. ಅಷ್ಟೇ ಅಲ್ಲ, ಜ್ಞಾನ ಇದೆ ತಿಳ್ಕೊ. ನೀನು ಯಾಕೆ ಓದು ಅಂತೀವಿ ಗೊತ್ತಾ? ನೀನು 3000 ವರ್ಷಗಳ ಹಿಂದೆ ಹುಟ್ಟಿದ್ದಿದ್ದಿದ್ದಿದ್ದಿದ್ದಿದ್ದರೆ ನಿನ್ನನ್ನು ಓದು ಅಂತ ಯಾವನು ಹೇಳ್ತಿದ್ದ? ಯಾಕೆ ಹೇಳು? ಓದಕ್ಕೇನೂ ಇರಲಿಲ್ಲ. ನೀನು ಸರಿಯಾದ ವ್ಯಕ್ತಿ ತಪ್ಪಾದ ಕಾಲದಲ್ಲಿ ಹುಟ್ಟಿದೀಯ, ಅದಕ್ಕೆ ಓದು. ನಾನೇನು ಮಾಡಲಿ? ರೈಟ್ ಪರ್ಸನ್ ಬಾರ್ನ್ ಇನ್ ದ ರಾಂಗ್ ಟೈಮ್, ದಟ್ಸ್ ವೈ ಶುಡ್ ರೀಡ್. ಹಲೋ, ಜ್ಞಾನ ಇದೆ ತಿಳ್ಕೊ, ಮೆದುಳಿದೆ ತಿಳ್ಕೊ. ಇರೋದನ್ನು ಬದಲಾವಣೆ ತಂದು ಮುಂದಕ್ಕೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಆದ್ದರಿಂದ ಇರೋದನ್ನು ತಿಳ್ಕೊ. 3 ಕಾರಣಗಳಿಗಾಗಿ ಓದಬೇಕು ಮನುಷ್ಯ. ಒಂದು, ಜ್ಞಾನ ಇದೆ ತಿಳ್ಕೊ, ಮೆದುಳಿದೆ ತಿಳ್ಕೊ, ಬದಲಾವಣೆ ತರಬೇಕು ತಿಳ್ಕೊ. ಇವತ್ತು ನಾನು ಏಕೆ ಓದಬೇಕು ಅನ್ನೋದನ್ನು ಮುಗಿಸಿದ್ದೀನಿ. ಈಗ ಫಸ್ಟು ಯಾಕೆ ಓದಬೇಕು ಅಂತ ಏನು ಹೇಳ್ತಾ ಇದ್ದೆ ಕೇಳಿಸ್ಕೊಳ್ಳಿ. ಸರಿಯಾಗಿ ಕೂತ್ಕೊಂಡ್ರ? ಎಲ್ಲ ನಿಮ್ಮ ಬಲಗೈಯನ್ನು ಭುಜದ ಮೇಲೆ ತೊಗೊಂಬನಿ. ಬ್ರಿಂಗ್ ಯುವರ್ ರೈಟ್ ಹ್ಯಾಂಡ್ ಟು ಶೋಲ್ಡರ್ ವೆಲ್. ಫಾಸ್ಟ್ ಎಲ್ಲರೂ ಹೇಳಬೇಕು. ಲೇ ಗಂಡೂಸ್, ನೀವು ಹೇಳ್ಬೇಕಂಡ್ರ? ನಾನು ಮುಂದಿನ 12 ದಿನಗಳಲ್ಲಿ 2 ಬಾರಿ ಎಲ್ಲ ಪಠ್ಯಪುಸ್ತಕಗಳನ್ನು ಪದ ಸಹಿತ ಪದ, ವರ್ಡ್ ಬೈ ವರ್ಡ್ ಓದುತ್ತೇನೆ. 20 ಮಾರ್ಕ್ಸ್ ಬಂತು. ಓಕೆ, ಎಲ್ಲ ನಾನು ನೋಡಿ 3 ಸೂತ್ರ ಹೇಳ್ತಾ ಇದ್ದೆ. ಏನು ಬರೆಯಬೇಕು? ಸೂತ್ರ ನಂಬರ್ 1, ಮೌಲ್ಯಮಾಪಕರು ಶಿಕ್ಷಕರು ಒಪ್ಪುವ ಸರಿ ಉತ್ತರ ಮೊರೆ ಬರೆಯಬೇಕು. 2, ಮೌಲ್ಯಮಾಪಕರು ಶಿಕ್ಷಕರು ಒಪ್ಪುವ ಸರಿ ಉತ್ತರ ಪಠ್ಯಪುಸ್ತಕದಲ್ಲಿರುತ್ತದೆ. 3, ಪಠ್ಯಪುಸ್ತಕವನ್ನು ಓದಬೇಕು. ರೀಡ್ ದ ಟೆಕ್ಸ್ಟ್ ಬುಕ್. ಎಲ್ಲ 3 ಸಲ ಹೇಳಿ. ರೀಡ್ ದ ಟೆಕ್ಸ್ಟ್ ಬುಕ್, ರೀಡ್ ದ ಟೆಕ್ಸ್ಟ್ ಬುಕ್, ರೀಡ್ ದ ಟೆಕ್ಸ್ಟ್ ಬುಕ್. ಸ್ಟಾರ್ಟ್. 2 ಮುಗಿಸ್ಬಿಟ್ಟೆ ಆಗಲೇ. ಏಕೆ ಓದಬೇಕು ಕ್ಲೋಸ್, ಏನು ಬರೆಯಬೇಕು ಕ್ಲೋಸ್. ವೈ ಟು ಸ್ಟಡಿ ಆ್ಯಂಡ್ ವಾಟ್ ಟು ರೈಟ್, ಬೋತ್ ಫಿನಿಶ್ಡ್. 3ನೇದು, ಎಷ್ಟು ಬರೆಯಬೇಕು. ಸಮ್ ಆಫ್ ಯು ಡೂ ನಾಟ್ ನೋ. ತುಂಬ ಜನಕ್ಕೆ ಎಷ್ಟು ಬರೀಬೇಕು ಅಂತಲೇ ಗೊತ್ತಿಲ್ಲ. 1 ಮಾರ್ಕ್ ಕೊಟ್ಬಿಟ್ರೆ ಕೆಲವರು 1 ಪೇಜ್ ಬರೆದು ಬಿಡ್ತಾರೆ.
4 ಮಾರ್ಕ್ಸ್ ಕೊಟ್ಬಿಟ್ರೆ ಒಂದು ಲೈನ್ ಬರೆದು ಕೂತ್ಬಿಡ್ತಾರೆ. ಹಾಗಾದರೆ ಎಷ್ಟು ಬರೀಬೇಕು ಪರೀಕ್ಷೆಯಲ್ಲಿ ಅನ್ನುವುದು 3 ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಇಟ್ ಡಿಪೆಂಡ್ಸ್ ಆನ್ 3 ಫ್ಯಾಕ್ಟರ್ಸ್. ನಂಬರ್ 1, ಎಷ್ಟು ಟೈಮ್ ಕೊಟ್ಟಿದ್ದಾರೆ, ಸಮಯ. 2, ಎಷ್ಟು ಅಂಕ ಕೊಟ್ಟಿದ್ದಾರೆ, ಮಾರ್ಕ್ಸ್. 3, ಎಷ್ಟು ಜಾಗ ಕೊಟ್ಟಿದ್ದಾರೆ, ಸ್ಪೇಸ್. 3ಕ್ಕೂ ಸೂತ್ರ ಕೊಡ್ತೀನಿ. ಮೊದಲನೇದು ಸಮಯ. ಜಗತ್ತಿನ ಯಾವುದೇ ಪರೀಕ್ಷೆಯಾದರೂ, ನನ್ನ ಕೆಲವು ಪದಗಳನ್ನು ನೀವು ಗಮನಿಸಬೇಕು ಮತ್ತು ತಿಳ್ಕೋಬೇಕು. ಜಗತ್ತಿನ ಯಾವುದೇ ಪರೀಕ್ಷೆಯಾದರೂ ಕೊಟ್ಟಿರುವ ಅರ್ಧ ಸಮಯ ಸಾಕು. 3 ಗಂಟೆ ಕೊಟ್ಟಿದ್ದಾರಲ್ವಾ, 3 ಗಂಟೆ ಬರೆಯೋಕ್ಕೆ 1.5 ಗಂಟೆನಲ್ಲಿ ಬರೆದು ಕೊಟ್ಟು ಮನೆಗೆ ಹೋಗಬಹುದು. ಯಾವಾಗ? ಉತ್ತರ ಗೊತ್ತಿದ್ರೆ. ನೀನು ಮೇಲೆ ಕೆಳಗೆ ಎಡ ಬಲ ಒಳಗೆ ಚೀಟಿ ಎಲ್ಲೆಲ್ಲೋ ನೋಡ್ತಾ ಇದ್ರೆ ಟೈಮ್ ಸಾಕಾಗುತ್ತಾ? ಸಮಯದ ತೊಂದರೆ ಇದೆ ಎನ್ನುವುದೇ ಸುಳ್ಳು. ದೇರ್ ಇಸ್ ನೋ ಟೈಮ್ ಕನ್ಸ್ಟ್ರೈಂಟ್, ದೇರ್ ಇಸ್ ನೋ ಟೈಮ್ ಪ್ರಾಬ್ಲಮ್. ಫಿನಿಶ್. ಸಮಯ ಮುಗಿದೋಯ್ತು. 2ನೇದು ಅಂಕ. ಅಂಕ ನೋಡಿ ಬರೆಯೋದು ಅಂದ್ರೆ ಅರ್ಥ ಏನು ಕೇಳಿಸ್ಕೊಳ್ಳಿ. ಎಲ್ಲ ಸೂತ್ರ ಕೊಡ್ತೀನಿ. 1 ಮಾರ್ಕ್ ಅಂದರೆ ಟಿಕ್. ಕೌನ್ ಮನೆಗೆ ಕರೋಡ್ಪತಿ, ಕನ್ನಡದ ಕೋಟ್ಯಾಧಿಪತಿ, ಆಬ್ಜೆಕ್ಟಿವ್, ಆಪ್ಷನ್ಸ್, MCQ, 4 ಕೊಟ್ಟು ಒಂದು ಟಿಕ್. 1 ವರ್ಡ್, fill in the blanks, fill in the blanks. 1 ವರ್ಡ್, 1 ಸ್ಟೇಟ್ಮೆಂಟ್, 1 ಸೆಂಟೆನ್ಸ್, 1 ಸ್ಟ್ರಕ್ಚರ್, 1 ಡೇಟ್, 1 ಡೆಫಿನೇಷನ್, 1 ಫಾರ್ಮುಲಾ, ಕ್ಲೋಸ್. 2 ಮಾರ್ಕ್ಸ್ ಅಂದರೆ 2 to 4 ಲೈನ್ಸು. 2 ಮಾರ್ಕ್ಸ್ ಅಂದರೆ 2 to 4 ಲೈನ್ಸು. ಬೇಕಾದರೆ ಇಷ್ಟ ಇದ್ದರೆ, ಜ್ಞಾಪಕ ಇದ್ದರೆ, ಅಗತ್ಯ ಇದ್ದರೆ, ಆಸಕ್ತಿ ಇದ್ದರೆ, ಒಂದು ಈಕ್ವೇಷನ್, 1 ಸ್ಟ್ರಕ್ಚರ್, 1 ಫಾರ್ಮುಲಾ, 1 ಫಿಗರು ಸುಮ್ಮನೆ ಎಸಿರಿ, ಮೇಷ್ಟ್ರು ಕ್ಯಾಚ್ ಹಿಡ್ಕೋತಾರೆ ಬೇಕಾದರೆ. 3, 4, 5 ಮಾರ್ಕ್ಸ್ ಅಂದರೆ 6 to 8 ಲೈನ್ಸ್ ಬರೀಲೇಬೇಕು. ಒಂದು ಈಕ್ವೇಷನ್, 1 ಸ್ಟ್ರಕ್ಚರ್, 1 ಫಾರ್ಮುಲಾ, 1 ಫಿಗರು, 1 ಡೆಫಿನೇಷನು, 1 ಲೇಬಲ್ ಡಯಾಗ್ರಾಮು ಖಂಡಿತ ಹಾಕಬೇಕು. ಫಿನಿಶ್. ಇದೆ ಅಂಕ ನೋಡಿ ಬರೆಯೋದು. 3ನೇದು ಜಾಗ ನೋಡಿ ಬರೆಯೋದು. ಏನು ಸರ್ ಇದು ಅರ್ಥನೇ ಆಗ್ತಿಲ್ಲ, ಇದು ನಿಮ್ಗೆ ಅರ್ಥ ಆಗಲ್ಲ. 3 ವರ್ಷಗಳ ಹಿಂದೆ ನಿಮ್ಮ ಅಣ್ಣ ಅಕ್ಕ SLC ಪಾಸ್ ಮಾಡಿದರೆ ಅವ್ರನ್ನ ಕೇಳಿ ನೋಡಿ, ಗೊತ್ತಾಗುತ್ತೆ. ಹಿಂದೆಲ್ಲ 1 ಮಾರ್ಕ್ ಇಷ್ಟು ಜಾಗ, 2 ಮಾರ್ಕ್ಸ್ ಇಷ್ಟು ಜಾಗ, 3 ಮಾರ್ಕ್ಸ್ ಇಷ್ಟು ಜಾಗ, 4 ಮಾರ್ಕ್ಸ್ ಇಷ್ಟು ಜಾಗ, ನಿಗದಿಯಾದ ಸ್ಥಳ ಇತ್ತು. ನಿನಗೆ ಜಾಸ್ತಿ ಬರೀಬೇಕು ಅಂದರೂ ಜಾಗ ಇರ್ತಿರ್ಲಿಲ್ಲ ಅಲ್ಲಿ. ಮುಂದೆ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋದರೆ ಅಲ್ಲೆಲ್ಲ ಹಾಗಿರುತ್ತೆ ಮುಂದೆ. ಈಗ ಹಾಗೇನಿಲ್ಲ. ಸ್ಟೇಟಲ್ಲೂ ಇಲ್ಲ, CBSE ಇಲ್ಲ, ICSE ಇಲ್ಲ. ಬುಕ್ಲೆಟ್ ಕೊಟ್ಬಿಡ್ತಾರೆ, ಎಷ್ಟು ಬೇಕಾದ್ರೂ ಬರ್ಕೊಂಡೋಗು. ಹಲೋ, ಎಷ್ಟು ಬೇಕಾದರೂ ಬರ್ಕೊಂಡೋಗು ಅಂತ ಅನ್ಲಿಮಿಟೆಡ್ ಜಾಗ ಕೊಟ್ಟರೂ ಸರಿನೇ, ನಿಗದಿಯಾದ ಸ್ಥಳ ಕೊಟ್ಟರೂ ಸರಿನೇ. ಸೂತ್ರ ಕೇಳಿಸ್ಕೊಳ್ಳಿ. ಎಷ್ಟು ಜಾಗ, ಹೌ ಮಚ್ ಸ್ಪೇಸ್. ಸೂತ್ರ ಅಗತ್ಯವಾಗಿರುವುದನ್ನು ಬರೆಯಲೇಬೇಕು, ಅನಗತ್ಯವಾಗಿರುವುದನ್ನು ಬರೆಯಲೇಬಾರದು. ವಾಟ್ ಈಸ್ ನೆಸಸರಿ ಶುಡ್ ಬಿ ರಿಟನ್, ವಾಟ್ ಈಸ್ ನಾಟ್ ನೆಸಸರಿ ಶುಡ್ ನಾಟ್ ಬಿ ರಿಟನ್. ಸರ್, ಅಗತ್ಯ ಅನಗತ್ಯ ಗೊತ್ತಾಗೋದು ಹೇಗೆ? ಮೇಟನ್ ಕೇಳೋ, ಟೆಕ್ಸ್ಟ್ ಬುಕ್ ಓದು, ನೋಟ್ಸ್ ನೋಡು, ಮೊದಲಿಂದ ಪ್ರಾಕ್ಟೀಸ್ ಮಾಡು, ಸಮಯ ನೋಡು, ಅಂಕ ನೋಡು, ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಉಪಯೋಗಿಸು, ಬರಿ. ಎಷ್ಟು? ಹಲೋ, ಏಕೆ ಓದಬೇಕು, ಕ್ಲೋಸ್. ಏನು ಬರೆಯಬೇಕು, ಕ್ಲೋಸ್. ಎಷ್ಟು ಬರೆಯಬೇಕು, ಕ್ಲೋಸ್. ಕೊನೆಯದು, ಪರೀಕ್ಷೆಗೆ ಹೋಗೋಕ್ಕೆ ಮುಂಚೆ ಹೇಗೆ ಬರೆಯಬೇಕು. ಹಲೋ, ಸರಿಯಾದ ಉತ್ತರ ಬರೆದಿದೆಯಾ? ಏನು ಸರಿ. ಎಷ್ಟು ಬರೀಬೇಕು ಅಷ್ಟೇ ಬಂದಿದೆಯಾ? ಕರೆಕ್ಟ್. ಕ್ವಾಂಟಿಟಿನೂ ಸರಿ, ಆದರೂ ಮಾರ್ಕ್ಸ್ ಬಂದಿಲ್ಲ. ಯಾಕೆ ಗೊತ್ತಾ? ಕೇಳಿಸ್ಕೊ. ಇವತ್ತೆಲ್ಲರೂ ಡ್ರೆಸ್ ಹಾಕ್ಕೊಂಬಂದಿದ್ದೀರಿ, ಆದರೆ ಅವಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಈ ಡ್ರೆಸ್ಸಲ್ಲಿ. ಅವಳು ನೋಡಿ ಎಷ್ಟು ಚೆನ್ನಾಗಿ ತಲೆ ಬಚ್ಕೊಂಬಂದಿದ್ದಾಳೆ, ಜಡೆ ಹಾಕ್ಕೊಂಬಂದಿದ್ದಾಳೆ. ನೀನೇನು ಹಿಂಗೇನೋ ಬರೋದು ಶಾಲೆಗೆ, ನೀನ್ಯಾಕೋ ಹಿಂಗೆ ಬಂದಿದೀಯಾ? ಹಲೋ, ಮದುವೆ ಮನೆಗೆ ಹೋಗಿ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ, ಬಂದಿರೋರುವೆ. ಗಂಡು ಹೆಣ್ಣು ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ. ಫಿಲಮಲ್ಲಿ ನೋಡಿ, ಫಿಲಮಲ್ಲಿ ವಯಸ್ಸಾದ ಅಜ್ಜ ಅಜ್ಜಿ ಇರ್ತಾರಲ್ಲ, ಅವರು ತುಂಬ ಸುಂದರವಾಗಿ ಕಾಣಿಸ್ತಾರೆ, ಮೇಕಪ್ ಮಾಡ್ಕೊಂಡಿರ್ತಾರೆ. ಹೀರೋಯಿನ್ನು ಇನ್ನೂ ಚೆನ್ನ. ಅದೇ ಹೀರೋಯಿನ್ನು ಡ್ಯಾನ್ಸ್ ಮಾಡಬೇಕಾದ್ರೆ, ಡ್ಯುಯೆಟ್ ಸಾಂಗ್, ಲವ್ ಸಾಂಗ್ ಆಡಬೇಕಾದ್ರೆ ಇನ್ನೂ ಸುಂದರ. ಹಲೋ, ಈ ಕಾಲದಲ್ಲಿ ಏನು ಎಷ್ಟು ಮುಖ್ಯವೋ ಅದರ 10ರಷ್ಟು ಮುಖ್ಯ ಹೇಗೆ. ಇದರ ಹೆಸರು ಪ್ರೆಸೆಂಟೇಷನ್. ಹೇಗೆ ಪ್ರೆಸೆಂಟ್ ಮಾಡ್ತೀವಿ, ನಮ್ಮನ್ನು ನಾವು ಹೇಗೆ ತೋರಿಸ್ಕೊಳ್ತೀವಿ ಅನ್ನೋದು ಮುಖ್ಯ. ಹಾಗಾದರೆ ಹೇಗಿರಬೇಕು ಎಂದರೆ, ನಮ್ಮನ್ನು ಯಾರು ನೋಡುತ್ತಾರೋ ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ಲ ಅಂತ ನಮ್ಮ ಬಗ್ಗೆ ಉದ್ಗಾರ ತೆಗೆಯಬೇಕು. ಹಾಗಿರಬೇಕು ಪ್ರೆಸೆಂಟೇಷನ್. ಹಲೋ, ನಿಮ್ಮ ಮೇಷ್ಟ್ರಿಗೆ ನಿಮ್ಮ ಆನ್ಸರ್ ನೋಡಿ ಖುಷಿಯಾಗಬೇಕು. ಪದ ನೋಡಿ, ಇಂಗ್ಲೀಷಲ್ಲಿ ಚೆನ್ನಾಗಿದೆ, ಕನ್ನಡದಲ್ಲೂ ಚೆನ್ನಾಗಿದೆ. ಇಂಗ್ಲೀಷಲ್ಲಿ ನೋಡಿ, ಈ ಪದ ಗೊತ್ತಾ? ಪ್ಲೀಸಿಂಗ್. ಕನ್ನಡದಲ್ಲೂ ಇದೆ. ಮುದ, ಖುಷಿ, ಆನಂದ, ಸಂತೋಷ. ನಿಮ್ಮ ಆನ್ಸರ್ ಪೇಪರ್ ನೋಡಿದ್ರೆ ಮೇಷ್ಟ್ರಿಗೆ ಗುಡ್, ವೆರಿ ಗುಡ್,
ಅಬ್ಬಬ್ಬಬ್ಬ ವಂಡರ್ಫುಲ್, ಎಲ್ಲ ಅಮೇಝಿಂಗ್, ಅಬ್ಬಾ ಎಷ್ಟು ಚೆನ್ನಾಗಿ ಬರ್ದೇನೆ ಅಂತ ಅನ್ನಿಸ್ಬೇಕು. ನಿಮ್ಮ ಆನ್ಸರ್ ನೋಡಿದ್ರೆ ಹಂಗೆ ಅನಿಸುತ್ತಾ? ಥೂ, ಅಯೋಗ್ಯ, ರಾಸ್ಕಲ್, ನಾಚಿಕೆ ಆಗಬೇಕು. ಶೇಮ ನೀವು. ಒಬ್ಬನೇ ಬಸ್ ಸ್ಟ್ಯಾಂಡಲ್ಲಿ ಸಿಗು ಮಾಡ್ತೀನಿ ನಿಮಗೆ. ಮೇಷ್ಟ್ರಿಗೆ ಖುಷಿಯಾಗುವ ಹಾಗೆ ಬರೆಯಬೇಕು. ಸರ್ ಹಾಗಾದರೆ ಖುಷಿ ಹೇಗಾಗುತ್ತೆ? ನಮ್ಮ ಕೆಲವು ಮೇಷ್ಟ್ರುಗಳು ವ್ಯಾಲ್ಯೂಯೇಷನ್ಗೆ ಹೋಗ್ಬಂದವ್ರು ಹೇಳ್ತಾರೆ, ಸಾರಿ ಅಯೋಗ್ಯ ಏನೂ ಬರೆದಿರಲಿಲ್ಲ, 20 ರೂಪಾಯಿ ನೋಟ್ ಇಟ್ಬಿಟ್ಟು ನನ್ನನ್ನು ಪಾಸು ಮಾಡಿ ಅಂತ ಬರೆದಿದ್ದ ಅಂತ. ಹಿಂಗೆ ಮಾಡಿದ್ರೆ ಖುಷಿಯಾಗುತ್ತಾ? ಹಾಗಾದರೆ ಏನೇನು ಮಾಡಿದರೆ ಖುಷಿಯಾಗುತ್ತೆ? ಬಾ 8-10 ಸೂತ್ರ ಫಾಸ್ಟಾಗಿ ಹೇಳ್ಬಿಡ್ತೀನಿ, ಯಾರು ಬರ್ಕೊಳ್ಳೋ ಅಗತ್ಯ ಇಲ್ಲ, ಜ್ಞಾಪಕ ಇಟ್ಕೊಳ್ಳಿ. ನಾನು ಹಿಂಗೆ ಫಾಸ್ಟು ಹೋಗ್ತಾ ಇರ್ತೀನಿ, ಕೇಳಿಸ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಈಗಾಗಲೇ 2 ಹೇಳ್ಬಿಟ್ಟಿದ್ದೀನಿ. ಏನು ಸರಿ ಇರಬೇಕು, ತಪ್ಪುತ್ರನ ನೀಟಾಗಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರ? ಸೊ ಸರಿಯಾದದನ್ನು ಬರೀಬೇಕು. ಎಷ್ಟು ಸರಿ ಇರಬೇಕು ಮುಂದಕ್ಕೆ ನೋಡಿ. ಈಗ ಫಾಸ್ಟಾಗಿ ಲೆಫ್ಟ್ ಮಾರ್ಜಿನ್, ರೈಟ್ ಮಾರ್ಜಿನ್, ಟಾಪ್ ಮಾರ್ಜಿನ್, ಬಾಟಮ್ ಮಾರ್ಜಿನ್, ಟೇಕ್ ಕೇರ್ ಆಫ್ ದ ಮಾರ್ಜಿನ್ಸ್, ಆನ್ಸರ್ ಸ್ಪೇಸ್, ಲೈನ್ ಸ್ಪೇಸ್, ಆನ್ಸರ್ ಸ್ಪೇಸ್, ಸ್ಪೇಸ್, ಲೈನ್ ಸ್ಪೇಸ್, ಸ್ಪೇಸಿಂಗ್ ಶುಡ್ ಬಿ ಗುಡ್, ಮೇನ್ ಕ್ವಶನ್ ನಂಬರ್ ಆ್ಯಂಡ್ ಸಬ್ ಕ್ವಶನ್ ನಂಬರ್ ಶುಡ್ ಬಿ ಕರೆಕ್ಟ್, 4A ಅಂದ 3C ಬರ್ದ, ಹಂಗೆಲ್ಲ ಮಾಡೋಂಗಿಲ್ಲ. ಮೇನ್ ಕ್ವಶನ್ ನಂಬರ್ ಸಬ್ ಕ್ವಶನ್ ಶುಡ್ ಬಿ ಕರೆಕ್ಟ್, ನೋ ಸ್ಪೆಲ್ಲಿಂಗ್ ಮಿಸ್ಟೇಕ್, ಸ್ಪೆಲ್ಲಿಂಗ್ ದೋಷವಿರಬಾರ್ದು, ನೋ ಗ್ರಾಮಟಿಕಲ್ ಮಿಸ್ಟೇಕ್, ವ್ಯಾಕರಣ ದೋಷವಿರಬಾರ್ದು, ನೋ ಸ್ಟ್ರಕ್ಚರಲ್ ಮಿಸ್ಟೇಕ್, ರಚನಾ ದೋಷವಿರಬಾರ್ದು, ನೋ ಟೆಕ್ನಿಕಲ್ ಮಿಸ್ಟೇಕ್, ತಾಂತ್ರಿಕ ದೋಷವಿರಬಾರ್ದು, ನೋ ಸ್ಕ್ರಾಚಸ್, ಹೊಡೆದಾಟ ಬಡದಾಟ ಇರಬಾರ್ದು. ಕೆಲವರು ಮೊದಲನೇ ಪೇಜಲ್ಲೇ ಕುರುಕ್ಷೇತ್ರ ಯುದ್ಧ ಆರಂಭ 10 ಸಲ ಒಂದು ಪೇಜಲ್ಲಿ ಹಿಂಗೆ ಹೊಡೆದಿದ್ರೆ ಮೇಷ್ಟ್ರು ಆಹಾ ಎಷ್ಟು ಸುಂದರವಾಗಿದೆ ಅಂತಾರ. ಅವ್ರಿಗೆ ಸಿಟ್ಟತ್ಬಿಟ್ರೆ ಏನಿಲ್ಲ, ಆಮೇಲೆ ನಿನಗೆ ಕೊಡಬೇಕಾದ ಕಡೆನೂ ಕೊಡಲ್ಲ ಅವ್ರಿಗೆ. ಫಸ್ಟ್ ಅವ್ರನ್ನ ಖುಷಿ ಮಾಡು, ನೋ ಸ್ಕ್ರ್ಯಾಚಸ್, ನೀಟಾಗಿ ಬರೀಬೇಕು. ಫಿಲಮ್ನಲ್ಲಿ ಹೀರೋಯಿನ್ ಮುಖ ನೋಡ್ತಿರಲ್ಲ, ಹಾಗಿರ್ಬೇಕು, ಅಷ್ಟು ನೀಟಾಗಿರ್ಬೇಕು. ನಾವು ನಮ್ಮ ಮುಖನೇ ಬರ್ಕೊಂಬಿಡ್ತೀವಿ, ಅದಕ್ಕೆ ಹಂಗಾಗಿರೋ. ಹಲೋ, ಆ್ಯಂಡ್ ನೋ ಸ್ಕ್ರ್ಯಾಚಸ್, ಗಿವ್ ಎಕ್ಸ್ಟ್ರಾಸ್, ಕೇಳಿದಷ್ಟೇ ಬರೆದ್ಬಿಡೋದಲ್ಲ. ಹಲೋ, ಹೋಟ್ಲಿಗೆ ಹೋಗಿ ದೋಸೆ ಆರ್ಡ್ರ್ ಮಾಡಿ, ದೋಸೆಗೆ ಚಟ್ನಿ ಕೊಡ್ತಾನೆ, ಚಟ್ನಿ ಮುಗೀತು ಅನ್ನಿ ಮತ್ತೆ ಕೇಳಿ ಮತ್ತೆ ಚಟ್ನಿ ಹಾಕ್ತಾನೆ, ಮತ್ತೆ ಮುಗೀತು ಮತ್ತೆ ಚಟ್ನಿ, ಮತ್ತೆ ಮುಗೀತು ಮತ್ತೆ ಚಟ್ನಿ, ಬರೀ ಚಟ್ನಿ. ಮನೇಲಿ ನೋಡು, ಅಮ್ಮ ದೋಸೆ ಮಾಡ್ತಾರೆ, ಗೊಜ್ಜು, ತುಪ್ಪ, ಚಟ್ನಿ, ಸಾಂಬಾರು, ಮೊಸರು. ಅಮ್ಮ 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 ಅದಕ್ಕೆ ನಾನು ನನ್ನ 23ನೇ ಪುಸ್ತಕ ಬರಿತಾ ಇದ್ದೀನಿ, ಬನ್ನಿ ಅಮ್ಮ ಆಗೋಣ ಅಂತ. ಅಮ್ಮನ ಕ್ವಾಲಿಟಿಯನ್ನು ಎಲ್ಲ ಕಡೆನೂ ತಂದುಬಿಟ್ರೆ ನಾವೆಲ್ಲ ನಂಬರ್ 1 ಆಗೋಗ್ತೀವಿ. ಅಮ್ಮನಿಗಿಂತ ದೊಡ್ಡ ಮ್ಯಾನೇಜರು, ಲೀಡ್ರು ಜಗತ್ತಿನಲ್ಲಿ ಯಾರೂ ಇಲ್ಲ. ನೀನು ಓದು ಅಂದರೆ ಬೇಜಾರು ಮಾಡ್ಕೋತೀಯ, ಅಯ್ಯೋ ಹೋಗಮ್ಮ ಅಂತೀಯ, ಮುಖ ಎಲ್ಲ ಸೆಂಡ್ರಿಸ್ಕೋತೀಯ. ನಿಮ್ಮಮ್ಮ 20-25 ವರ್ಷದಿಂದ 4 ಹೊತ್ತು ಅಡುಗೆ ಬೇಯಿಸ್ತಿದಾರಲ್ಲ, ಯಾವತ್ತಾದರೂ ಬೇಜಾರು ಮಾಡ್ಕೊಂಡಿದ್ದಾರ? ಅಯ್ಯೋ ನಾನು ಕರ್ಮ ಅಡುಗೆ ಮಾಡಬೇಕು ಅಂತ ಯಾರು ತಾಯಿ ಹೇಳಿದಾರ? ಅಮ್ಮನ ಹಾರ್ಡ್ ವರ್ಕು, ಅಮ್ಮನ ಕಮಿಟ್ಮೆಂಟು, ಅಮ್ಮನ ಕಮ್ಯುನಿಕೇಷನು, ಅಮ್ಮನ ಕಾನ್ಫಿಡೆನ್ಸು, ಅಮ್ಮನ ಕ್ರಿಯೇಟಿವಿಟಿ. ಅಮ್ಮ ನೀವು ಅಷ್ಟೇ, ಅಮ್ಮ ಜಾಸ್ತಿ ಪ್ರೀತಿ ಅಮ್ಮಂಗೆ. ಅದಕ್ಕೆ 4 ಐಟಮ್ಮು ದೋಸೆಗೆ. ನೀನು ಅಷ್ಟೇ, ಕೇಳಿದಷ್ಟೇ ಬರೆದು ಬಿಡೋದಲ್ಲ, ಅಮ್ಮ ಆಗಬೇಕು. ಒಂದು ಮಾರ್ಕ್ಸ್ ಕೊಟ್ಟರೆ ನೀನು ಒಂದು ಸ್ವಲ್ಪ ಎಕ್ಸ್ಟ್ರಾನ ಬರೀ, ಒಂದು ಚಿತ್ರ ಅಗತ್ಯ ಇಲ್ಲ, 1 ಮಾರ್ಕಿಗೆ ಚಿತ್ರ ಇಲ್ಲ, ಬರೀ ನಮ್ಮ 30 ಸೆಕೆಂಡ್ ಆಗುತ್ತೆ, ಬಾರಿ ಎಕ್ಸ್ಟ್ರಾ. ಮೇಟ್ರಿಗೆ ಡೆಫಿನೇಷನ್ ತಪ್ಪು, 1ಕ್ಕೆ ಅರ್ಧ ಕೊಡಬೇಕು. ಆದರೆ ಪಾಪ ಚಿತ್ರನೂ ಬರ್ದಿಯಾಳೆ, ಒಂದು ಖುಷಿ ಆದರೆ ಏನು ಬೇಕಾದ್ರೂ ಕೊಡ್ತಾರೆ ಕಣ. ಮೇಟ್ರನ್ನ ಖುಷಿ ಮಾಡೋ, ಅದಕ್ಕೇನು ಗಿವ್ ಎಕ್ಸ್ಟ್ರಾಸ್. ಕೊನೆಯಲ್ಲಿ 4 ಸಾಲು ಇರುತ್ತೆ, ಅಲ್ಲಿ ಬರೆದ್ಬಿಟ್ಟು ನೆಕ್ಸ್ಟ್ ಪೇಜಲ್ಲಿ ಕಂಟಿನ್ಯೂ ಮಾಡ್ತೀರಿ. ನೆವರ್ ಎವರ್ ಯು ಡೂ ದಟ್, ಸ್ಟಾರ್ಟ್ ಅಫ್ರೆಶ್ ಇನ್ ದ ಫ್ರೆಶ್ ಪೇಜ್. ಹೊಸ ಪೇಜಲ್ಲೇ ಶುರು ಮಾಡಿದ್ದಕ್ಕೆ ಹೋಲ್ಸಮ್ನೆಸ್ ಅಂತಾರೆ ಆನ್ಸರ್ಲಿ. ಒಟ್ಟಿಗೆ ಕಾಣಬೇಕು ಮೇಸ್ಟ್ರಿಗೆ, ಅರ್ಧ ಇರಬಾರ್ದು ಎಲ್ಲ. ಇದೇ ಹೇಗೆ ಬರೆಯಬೇಕು ಮಕ್ಕಳೇ? ಒಂದು ತಿಳ್ಕೊಳ್ಳಿ, ಹಿಂದಿನ ಕಾಲದ ಹಾಗೆ ಪೇಜ್ಗಟ್ಟಲೆ ಪ್ಯಾರಾಗಟ್ಟಲೆ ಬರೆಯೋದೆಲ್ಲ ಹೋಯ್ತು. ಒಂದು ವರ್ಡ್ ಸಿಕ್ಕರೆ ಸಾಕು, ಒಂದು ಸೆಂಟೆನ್ಸ್ ಸಿಕ್ಕರೆ ಸಾಕು, ಒಂದು ಪದ ಸಿಕ್ಕರೆ ಸಾಕು. ಮೇಷ್ಟ್ರು ಕಾಯ್ತಾ ಕೂತಿರ್ತಾರೆ, ಒಂದು ಪದ ಸಿಕ್ಕಿಬಿಟ್ರೆ ಎಷ್ಟು ಖುಷಿಯಾಗುತ್ತೆ. ಅವ್ರ ಜೀವನದಲ್ಲಿ ಮದುವೆ ಆದಾಗಲೂ ಅಷ್ಟು ಖುಷಿ ಇರಲಿಲ್ಲ, ಒಂದು ಪದಕ್ಕೆ ಕಾಯ್ತಾ ಕೂತಿರ್ತಾರೆ ಅಲ್ವಾ? ನೀವು ಅದೊಂದು ಪದ ಬಿಟ್ಟು ಉಳಿದೆಲ್ಲ ಬರೆದಿರ್ತೀರಿ. ಹಲೋ, ಸೊ ಏಕೆ ಓದಬೇಕು ಕ್ಲೋಸ್, ಏನು ಬರೆಯಬೇಕು ಕ್ಲೋಸ್, ಎಷ್ಟು ಬರೆಯಬೇಕು ಕ್ಲೋಸ್, ಹೇಗೆ ಬರೆಯಬೇಕು ಕ್ಲೋಸ್, ಎಲ್ಲ ಮುಗಿದೋಯ್ತು. ಕಾನ್ಸಂಟ್ರೇಷನ್ನು ಮೆಮೊರಿಗೆ ಹೋಗೋಕ್ಕೆ ಟೈಮ್ ಇಲ್ಲ, ಅದಕ್ಕೆ 1 ಗಂಟೆ ಬೇಕು ಎರಡಕ್ಕೂ. ಆದರೆ ಮೆಮೊರಿಗೆ ಮಾತ್ರ ಒಂದೇ ಒಂದು 30 ಸೆಕೆಂಡ್ನಲ್ಲಿ ಮುಗಿಸ್ಬೋದು. ಅಂಥದ್ದೊಂದು ಅನೆಕ್ಡೋಟ್ ಹೇಳಿಬಿಟ್ಟು ಪರೀಕ್ಷೆ ಕೊಟ್ಬಿಡ್ತೀನಿ. ತುಂಬ ಜನಕ್ಕೆ ನೆನಪಿರಲ್ಲ ಅಲ್ವಾ?
ಮರ್ತು ಹೋಗುತ್ತಲ್ಲ. ಮರವಿನ ರೋಗ ಎಲ್ರಿಗೂ ಇದೆ ಅಲ್ವಾ? ಆದರೆ ಈ ಮಾತೇ ಸುಳ್ಳು. ನೆನಪು ಯಾಕಿರಲ್ಲ ಅನ್ನೋದಕ್ಕೆ ಒಂದು ವಿಚಾರ ಇರೋದ್ರಿಂದ ಆಗ್ತಾ ಇದೆ. ನಿನ್ನ ಹೆಸರೇನೋ? ನಿಂತ್ಕೊಳ್ಳೋ. ನಿನ್ನ ಹೆಸರೇನೋ? ಜೋರ ಮಾತಾಡೋ. ಮಂಜುನಾಥ್ ಎಲ್ಲ ನಾನು ನೋಡಿ ನೆನಪಿನ ಶಕ್ತಿ ಬಗ್ಗೆ ಒಂದು ಇದು ಕೊಡ್ತೀನಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿಲ್ಲ. ಮಂಜು, ನಿಮ್ಮ ಅಪ್ಪ ಬರ್ತಾ ಇದ್ದಾರೆ. ಯುವರ್ ಫಾದರ್ ಇಸ್ ಕಮಿಂಗ್. ನೀನು ಅವ್ರನ್ನ ನೋಡ್ಬಿಟ್ಟು ಎಲ್ಲೋ ನೋಡಿದ್ದೀನಲ್ಲ ಇವ್ರನ್ನ, ಒಂದು ನಿಮಿಷ ಇರೋ ಅಂತ ಅಂತೀಯೇನೋ? ಬೇಡ ಮೈಕ್ ಬೇಡ, ಬರ್ರಿ ಸಾಹೇಬ್ರೆ, ಹಲೋ ಬೇಡ ಅಂತೀಯೇನೋ? ಅನ್ನಲ್ಲ. ಸದ್ಯ ದೊಡ್ಡವನು, ಇನ್ನೊಂದು 20 ವರ್ಷ ಆದಮೇಲೆ ಅಂತೀಯ, ಎಲ್ಲೋ ನೋಡಿದ್ನಲ್ಲ ನಿಮ್ಮನೋ ಅಂತ. ಅನ್ಬೇಡ ಅಪ್ಪಂಗೆ, ಆಯಿತು ಅನ್ನಲ್ಲ. ಒಂದು ನಿಮಿಷ ಇರು. ನಿನಗೀಗ 15 ವರ್ಷ. ನೀನು 3ನೇ ಕ್ಲಾಸಲ್ಲಿದ್ದಾಗ, ಅಂದರೆ 8 ವರ್ಷಗಳ ಹಿಂದೆ, ನಿಮ್ಮ ಮನೆಗೆ ನಿಮ್ಮ ಅಪ್ಪನ ಫ್ರೆಂಡ್ ಒಬ್ಬರು ಬಂದಿದ್ದರು. 2 ನಿಮಿಷ ಇದ್ದಿದ್ದು. ನೀನೇ ಚಿಕ್ಕ ಹುಡುಗ, ನಿಮ್ಮ ಅಪ್ಪನ ಫ್ರೆಂಡು 2 ನಿಮಿಷ ಇದ್ದಿದ್ದು. ಈಗ ಅವ್ರನ್ನ ಇವತ್ತು ಗೋಕಾಕ್ ಬಸ್ ಸ್ಟಾಪಲ್ಲಿ ನೋಡ್ತೀಯ, ಬಸ್ ಸ್ಟ್ಯಾಂಡಲ್ಲಿ ಎಲ್ಲೋ ನೋಡಿದ್ದೀನಿ ಅನ್ಸಲ್ವಾ? ಅನಿಸುತ್ತೆ. ನಿಮ್ಮ ಅಪ್ಪನ ನೋಡಿದ್ರೆ ಹಂಗೆ ಅನ್ನಿಸ್ಲಿಲ್ಲ. ಮಾತಾಡೋ. ದಿನ ನೋಡ್ತೀಯ, ಕೂತ್ಕೊಳ್ಳೋ. ಒಂದು ನಿಮಿಷ ಇರಿ. ನಾನು ನೋಡಿ, ನಿಮ್ಮಪ್ಪ ಕನ್ಫ್ಯೂಸ್ ಆಗ್ತಾರ, ನಿಮ್ಮಮ್ಮ ಕನ್ಫ್ಯೂಸ್ ಆಗ್ತಾರಾ? ನಿಮ್ಮ ಶಾಲೆ ಅಂತ ಬೇರೆ ಶಾಲೆಗೆ ಹೋಗಿದ್ದೀರಾ? ನಿಮ್ಮನೆ ಅಂತ ಬೇರೆ ಮನೆಗೆ ಹೋಗಿದ್ದೀರಾ? ನಿಮ್ಮದೇ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡು ಅಂತ ಹೆದರಿದ್ದೀರಾ? ಒಂದು ನಿಮಿಷ ಇರಿ. ನೆಕ್ಸ್ಟ್ ವಾಕ್ಯ ಕೇಳು. ಮತ್ತೆ ಈ ಉತ್ತರ ಎಂದು ಆ ಉತ್ತರವನ್ನು ಹೇಗೆ ಬರದೆ? ಇಷ್ಟೇ ನೆನಪು ಅಂದರೆ. ಜೂಲೈನಲ್ಲಿ ಕೇಳ್ಬಿಟ್ಟು ಮೇಷ್ಟ್ರನ್ನ ಹಿಂಗೆ ಕೂತ್ಕೊಂಡು ನೀವು ಹೇಳಿ ಸರ್ ನೀವು ಅಂತ ಅವ್ರು ಹೇಳೋದನ್ನು ಕೇಳ್ಬಿಟ್ಟು ಮಜಾ ತಗೊಂಡು ಅರ್ಧ ತಗೊಂಡು ಮಾರ್ಚಲ್ಲಿ ಎಕ್ಸಾಮ್ನಲ್ಲಿ ಬಾರೋ ಅಂದರೆ ಬರೋಕ್ಕೆ ಅವನೇನು ಚಿಕ್ಕಪ್ಪನ ಮಗನೋ ಮಾವನ ಮಗಳೋ? ಈಗ ಅವರು ಬರಲ್ಲ. ಈಗ ಕಿರ್ಚೋದು ಬಿಟ್ಟು ಫಸ್ಟ್ ಅರ್ಥ ಮಾಡ್ಕ ದಾಡ. ಸಂಡೇ ಅಂದರೆ ಮಜಾ ಡೇ ಅಲ್ಲ, ಸಂಡೇ ಅಂದರೆ ಫನ್ ಡೇ ಅಲ್ಲ, ಸಂಡೇ ಅಂದರೆ ರಿವಿಷನ್ ಡೇ. ಬೆಳಗ್ಗೆ ಮಾಡಿದ ಪಾಠನ ಸಂಜೆ 5 ಗಂಟೆ, ದಿನಕ್ಕೆ 5 ಗಂಟೆ ಓದ್ಬೇಕು. ಸೈನ್ಸ್ ಒಂದು, ಮ್ಯಾಥ್ಸ್ ಒಂದು, ಸೋಷಿಯಲ್ ಒಂದು ಲ್ಯಾಂಗ್ವೇಜು, ಒಂದು ಬೇಸಿಕ್ಸು. ನಮ್ಮಲ್ಲಿ ಯಾರನ್ನೂ ಫೇಲ್ ಮಾಡಲ್ಲ, ಕಳಿಸ್ಬಿಟ್ಟಿರ್ತಾರೆ. ನೀನು ಅಯೋಗ್ಯನಾದರೂ ಅಲ್ಲಿ ಬಂದ್ಬಿಟ್ಟಿದೀಯಾ. ಬಂದಿದ್ದ ತಪ್ಪಿಗೆ ಜೂನ್ 1ರಿಂದಲೇ ದಿನಕ್ಕೆ 1 ಗಂಟೆ ಹಳೆದೆಲ್ಲ ಬೇಸಿಕ್ಸ್. 1,000 ರೂಪಾಯಿ ಕೊಡ್ತೀನಿ. ಹಲೋ, ಎಷ್ಟು ಜನ ಅವ್ರ ಹತ್ರ ಇಸ್ಕೊಳ್ಳಲ್ಲ ನಾನು, ನನ್ನ ದುಡ್ಡು ಕೊಡ್ತೀನಿ. ಇಲ್ಲಿರೋರು ಹಲೋ, 1,000 ರೂಪಾಯಿ ಒಬ್ಬರಿಗೆ. ಎಷ್ಟು ಜನ ಬೇಕಾದ್ರೂ ಬರ್ಬೋದು. ಇವತ್ತು ಲಾಟ್ರಿ, ಇವತ್ತು ಗೋಕಾಕ್ ಮಕ್ಕಳಿಗೆ ಯಾರು ಬೇಕಾದ್ರೂ ಬರ್ಬೋದು. 25ರವರೆಗೆ ಹಲೋ ಕೇಳಿಸ್ಕೊಳ್ಳಿ, 1,000 ರೂಪಾಯಿ ಬಹುಮಾನ. 25ರವರೆಗೆ ಟೇಬಲ್ಸ್ ಹೇಳಬೇಕು. ಬನ್ನಿ, ಯಾರು ಬರ್ತೀನಿ? ಬನ್ನಿ, ಯಾರು ಬರ್ತೀನಿ? ಗೊತ್ತಾಯ್ತಾ ನಿಮ್ಮದು? 10ನೇ ಕ್ಲಾಸಿಗೆ ಬಂದಿರೋ ಹುಡುಗ 20ರವರೆಗೆ ಟೇಬಲ್ಸ್ ಕಲಿಲ್ಲ ಅಂದರೆ ನೀನು ಹೆಂಗೆ ಬಂದೆ? ನೀನು ಮ್ಯಾಥಮೆಟಿಕ್ಸ್ ಓದೋಕ್ಕೆ. ಇದಕ್ಕೆ ಜೂನ್ 1ರಿಂದ ದಿನಕ್ಕೆ 1 ಗಂಟೆ ಬೇಸಿಕ್ಸ್ ಇಟ್ಬಿಡ್ಬೇಕು. 6 ಸಬ್ಜೆಕ್ಟ್ಗೂ 6. ಹಲೋ, ನೀನು ಕರ್ಮಧಾರೆಯ ಸಮಾಸ ಒಂದು ಉದಾಹರಣೆ ಕೊಡು. ನೀನು ಭಾಮಿನಿ ಷಟ್ಪದಿಗೆ ಒಂದು ಎಕ್ಸಾಂಪಲ್ ಕೊಡು. ನೀನು ಪಾಸ್ಟ್ ಪಾರ್ಟಿಸಿಪಲ್ಗೆ ಒಂದು ಎಕ್ಸಾಂಪಲ್ ಕೊಡು. ನೋಡಿದ್ರ ಲ್ಯಾಂಗ್ವೇಜಸ್ಸಿಗೆ ಗ್ರಾಮರ್ ಬೇಸಿಕ್ಸು ಗೊತ್ತಿಲ್ಲ. ಬಂದ್ಬಿಟ್ರೆ 10ನೇ ಕ್ಲಾಸ್ಗೆ ಜೂನ್ 1ರಿಂದ ದಿನಕ್ಕೆ 1 ಗಂಟೆ ಬೇಸಿಕ್ಸ್ಗೆ ಇಟ್ಬಿಡ್ಬೇಕು. ಹೀಗೆ ಯಾರು ಯಾವ ಕ್ಲಾಸಿಗೆ ಬಂದರೂ ಹಳೆದೆಲ್ಲದಕ್ಕೆ 1 ಗಂಟೆ ಬೇಸಿಕ್ಸ್ ಇಟ್ಬಿಟ್ರೆ 5 ಗಂಟೆ ದಿನ ಓದಬೇಕು. ಸಂಡೇ ಈ 5 ಗಂಟೆ ಓದಿ, ಬೆಳಗ್ಗೆ ಕೇಳಿ 8 ಗಂಟೆ ಎಲ್ಲ ಅದನ್ನು ಸಂಡೇ ಒಂದೊಂದ್ಸಲಿ ಕೇಳಿ ಮಾಡಿ ಓದಿ ಮಾಡಿ ಬರೆದು ಮಾಡಿ ಬಂತು. ಅದಕ್ಕೆ ನಾನು ಹೊಸ ಹೆಸರಿಟ್ಟಿದ್ದೀನಿ ಸಂಡೇಗೆ. ಏನು ಸಂಡೇ ಹೆಸರು? ಬಂತು ಡೇ. ಬಂದ್ಬಿಡ್ಬೇಕು, ಫೈನಲಿ ಬಂದ್ಬಿಡ್ಬೇಕು. ಬಂತು ಡೇ. ನೀವು ತಿಂತು ಡೇ. ನೆನಪು ಅಂದರೆ ಮತ್ ಅಪ್ಪ ಕನ್ಫ್ಯೂಸ್ ಆಗಲ್ಲ, ಅಮ್ಮ ಕನ್ಫ್ಯೂಸ್ ಆಗಲ್ಲ, ನೀನು ಓದಿದ್ದು ಕನ್ಫ್ಯೂಸ್ ಆಗಲ್ಲ. ಪದೇ ನೋಡಿ ಕೇಳಿ ನೀನು ಮುಂದೆ ಫಾರ್ಮುಲಾ ಲೀಸ್ಟ್ ಇರಬೇಕಾಗಿತ್ತು, ಡ್ರಾಯಿಂಗ್ ಶೀಟ್ದು. ನೋಡಿ ಇಷ್ಟೇ. A+B² = A² + 2AB+B ಬರ್ತಾ ಇರಬೇಕು. ನೋಡಿದ್ರೆ ತಾನೇ ಬರೋದು ಅಲ್ವಾ? ಹಲೋ, ಎಲ್ಲ ಮುಗ್ದಿದೆ. ಸೀದಾ ಪರೀಕ್ಷೆಗೆ ಹೋಗ್ತಾ ಇದ್ದೀನಿ. ಟೈಮು ಇಲ್ಲ. 30ರಿಂದ 35 ನಿಮಿಷ ಬೇಕೇ ಬೇಕು. 4:45 ಸ್ಟಾರ್ಟ್. ಇನ್ನೂ ಸ್ವಲ್ಪ ಫಾಸ್ಟ್ ಆಗ್ತೀನಿ. ತುಂಬ ಫಾಸ್ಟ್ ಅನ್ನಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಭಾಷೆಯ ಸಮಸ್ಯೆ ಏನಿಲ್ವಾ? ಕೇಳಿಸ್ಕೊತಾ ಇದ್ದೀರಾ?
ನಿದ್ದೆ ಮಾಡ್ತಾ ಇದ್ದೀರಾ? ವೆರಿ ಗುಡ್. ಎಲ್ಲ ಹೂ ಹೂ ಅಂದಾಗ ಅದನ್ನೂ ಹೂ ಅಂದ್ಬಿಡ್ತವೆ. ಸ್ಟಾರ್ಟ್. ಜೂನ್ ಟು ಡಿಸೆಂಬರ್ ಕೇಳಿ, ಸಂಜೆ ಓದಿ, ಟೈಮ್ ಟೇಬಲ್ ಹಾಕ್ಕೊಂಡು, ಕಾನ್ಸಂಟ್ರೇಷನು, ಮೆಮೊರಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಸರಿಯಾಗಿ ಓದ್ಕೊಂಡು ಮಾಡಿಕೊಂಡು ಎಲ್ಲ ಮುಗಿದು ಅಧ್ಯಯನ ಸಮಯ ಮುಗಿದಿದೆ. ಇವತ್ತು ನಿಂತಿರೋ ನಾನು ಇವತ್ತು ಫೆಬ್ರವರಿ 14 ಅಲ್ಲ, ಕೇಳಿಸ್ಕೊಳ್ಳಿ. ನಾನು ಬಂದಿರೋ ದಿನ ಡಿಸೆಂಬರ್ 31. ಹಲೋ, ಡಿಸೆಂಬರ್ 31. ಸ್ಟಾರ್ಟ್. ಈ ಡಿಸೆಂಬರ್ 31, ನಾಳೆ ಜನವರಿ 1. ಇವತ್ತಿಗೆ 2 ವಿಚಾರ ಇದೆ. ಒಂದು, ಇದುವರೆಗೆ ಒಬ್ಬ ಆದರ್ಶ ವಿದ್ಯಾರ್ಥಿ ಮಾಡಿರಬೇಕಾಗಿದ್ದದ್ದು ಲೀಸ್ಟು ಪಟ್ಟಿ. ಇನ್ನೊಂದಿದೆ, ನಾಳೆಯಿಂದ ಮಾಡಬಾರದ್ದು ಪಟ್ಟಿ. ಇದಕ್ಕೆ ಇಂಗ್ಲೀಷಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಆನ್ January 1 ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಆಯಿತು. ಹಾಗಾದ್ರೆ ಏನೇನೋ ಒಬ್ಬ ಆದರ್ಶ ವಿದ್ಯಾರ್ಥಿ ಮಾಡಿರಬೇಕಾಗಿತ್ತು, ಹಲೋ, ಮಾಡಬೇಕಾಗಿರೋದಲ್ಲ, ಮಾಡಿರಬೇಕಾಗಿತ್ತು. ಭೂತ, ಪಾಸ್ಟ್ ಟೆನ್ಸ್. ನೋಡೋಣ ನೀವೆಲ್ಲ ಯಾರು ಮಾಡಿದ್ದೀರಾ ಇದರಲ್ಲಿ ಯಾವ್ದಾರು ಅಂತ. ಯಾವುದನ್ನು ಬಹುಶಃ ಮಾಡಿರಲಿಕ್ಕಿಲ್ಲ. ನೋಡ್ಕೊಳ್ಳಿ, 2 ಬಾರಿ ಎಲ್ಲ ಪಠ್ಯ ಪುಸ್ತಕಗಳನ್ನು ಪದಸಹಿತ ಪದ ಓದಿ ಮುಗಿಸಿರಬೇಕಾಗಿತ್ತು. ಯಾರು ಒಬ್ಬರು ಕೈ ಎತ್ತಲಿಲ್ವಲ್ಲ, ಅಲ್ಲಿಗೆ ಅದೇ ಆಗಿಲ್ಲ ಮೊದಲನೇದು. ಇನ್ನು 12 ದಿವಸದಲ್ಲಾರು ಮಾಡಿ ಆ ಸೂತ್ರಕ್ಕೆ ಅಪ್ಲೈ ಮಾಡಿ. ಆಯಿತು. ನೆಕ್ಸ್ಟ್, ನೀನೇ ತಯಾರು ಮಾಡಿದ, ಯಾರು ಮಾಡಿಲ್ಲ. ಯಾರು ನಿಮ್ಮ ನೋಟ್ಸ್ ನೀವೇ ತಯಾರು ಮಾಡಿರೋದಿದೆಯಾ ಇಲ್ಲಿ? ಗುಡ್. 3 ಜನ ಹೆಣ್ಮಕ್ಳು ಕೈ ಎತ್ತೀರ, ವೆರಿ ಗುಡ್, ಐ ಅಪ್ರಿಷಿಯೇಟ್. ಇಳಿಸಿ. ನಿಮ್ಮ ಹತ್ರ ಎಲ್ಲ ಇರೋದು ಏನು? ಟೀಚರ್ ಕೊಟ್ಟರೋ, ಶಿಕ್ಷಕರು, ಮೇಡಮ್ ಕೊಟ್ಟರೋ ನೋಟ್ಸು. ಒಂದು ನಿಮಿಷ ಇರು, ಎಂಥ ತಪ್ಪು ಮಾಡಿದೀಯಾ ಅಂತ ಒಂದು ವಾಕ್ಯದಲ್ಲಿ ಹೇಳ್ಬಿಡ್ತೀನಿ. ಮುಂದಿನ ವರ್ಷದಲ್ಲರೂ ಈ ತಪ್ಪು ಮಾಡಬೇಡ. ಒಂದು ನಿಮಿಷ ಇರು. ಅವನ ಹೆಸರು ಗೊತ್ತಿರೋದ್ರಿಂದ ಅವ್ನು ತಗೋತೀನಿ. ಮಂಜುನಾಥಂಗೆ ನಾನು ಪಾಠ ಮಾಡಿದೆ. ಕೇಳಿಸ್ಕೊಳ್ಳಿ ಎಲ್ಲ ಮಕ್ಕಳು, ಅರ್ಥ ಮಾಡ್ಕೊಳ್ಳಿ. ಒಂದೇ ವಾಕ್ಯ. ನಾನು ಪಾಠ ಮಾಡಿದೆ. ಪಾಠ ಮಾಡಿ ನಾನೇನು ಮಾಡಿದೆ, ಎಲ್ಲ ಪಾಠ ಮಾಡಿ ನೋಟ್ಸ್ ಕೊಟ್ಬಿಟ್ಟೆ. ಐ ಗೇವ್ ಹಿಮ್ ದ ನೋಟ್ಸ್. ಚಾಪ್ಟರ್ ವೈಸ್, ಮಾರ್ಕ್ಸ್ ವೈಸ್ ನೋಟ್ಸ್ ಕೊಟ್ಬಿಟ್ಟೆ. ಈ ಮೇಡಮ್ಮು ಅವನಿಗೆ ಕ್ವಶನ್ ಪೇಪರ್ ಕೊಟ್ಟರು, ಉತ್ತರ ಬರೆಯಪ್ಪ ಅಂತ ಪರೀಕ್ಷೆಯಲ್ಲಿ. ಇವರು ಅವನಿಗೆ ಪ್ರಶ್ನೆಗೆ ಉತ್ತರ ಬರೀ ಅಂತ ಕೇಳಿದ್ರಲ್ಲ, ಅವನೇನು ಬರೀಬೇಕಾಗಿತ್ತು? ಅವನೇನೋ ಅರ್ಥ ಆಗಿತ್ತಲ್ಲ, ಅದನ್ನು ಬರೀಬೇಕಾಗಿತ್ತು ಉತ್ತರ. ಅವನೇನು ಬರ್ದ? ನೀನೇನು ಬರ್ದೆ? ನಾನು ನೋಟ್ಸ್ ಕೊಟ್ಟಿದ್ನಲ್ಲ ಅದನ್ನು ಬರದೆ. ಒಂದು ನಿಮಿಷ ಇರು, ಎಂಥ ತಪ್ಪು ಮಾಡಿದೀಯಾ? ನಾನು ಓದಿ ನಾನು ತಿಳ್ಕೊಂಡು ನನಗೇನು ಅರ್ಥ ಆಯಿತು ಅಂತ ಬರ್ಕೊಂಡಿದ್ದೆ. ನಿನಗೇನು ಅರ್ಥ ಆಯಿತು ಹೇಳು ಅಂದರೆ, ನೀನು ನನಗೇನು ಅರ್ಥ ಆಯಿತು ಅಂತ ಹೇಳ್ತಾ ಇದೀಯಾ. ಅರ್ಥ ಆಗ್ತಿದೆಯೇನೋ? ಅರ್ಥ ಆಗಲಿಲ್ಲ, ಕೂತ್ಕೋ, ಮುಂದಿನ ವರ್ಷ ಅರ್ಥ ಮಾಡ್ಕೊ. ಹಲೋ, ಆದ್ದರಿಂದ ನೀವು ನಿಮ್ಮ ನೋಟ್ಸ್ ನೀನು ತಯಾರು ಮಾಡಬೇಕಾಗಿದ್ದು. ಜೂನಿಂದ ಚಾಪ್ಟರ್ ಆಗ್ತಿದ್ದಂಗೆ ಎಲ್ಲ ಹರಡ್ಕೊಂಡು ಯು ಶುಡ್ ಹ್ಯಾವ್ ಪ್ರಿಪೇರ್ಡ್ ಯುವರ್ ಓನ್ ನೋಟ್ಸ್. ಅದು ನಿಂಗೆ ನೋಟ್ ಹೆಂಗೆ ತಯಾರು ಮಾಡಬೇಕು ನೋಟ್ಸ್ ನಾವು ಹೇಳ್ಕೊಟ್ಟೆ ಇಲ್ವಲ್ಲ, ಬಿಡು, ಇರಲಿ. ಈಗ ಆಯ್ತಾರೆ, ಯಾವುದೋ ನೋಟ್ಸ್ ಇದೆ, ವಾಕ್ಯ ಕೇಳು. ಈಗ ಡೂಸ್ ಮಾಡಿರಬೇಕಾಗಿತ್ತು. ನೀನೇ ತಯಾರು ಮಾಡಿದ ಅಥವಾ ಶಿಕ್ಷಕರು ಕೊಟ್ಟ ಮಾರ್ಕ್ಸ್ ವೈಸ್, ಚಾಪ್ಟರ್ ವೈಸ್ ನೋಟ್ಸನ್ನು 4 ಬಾರಿಯಾದರೂ ಓದಿ ಮುಗಿಸಿರಬೇಕಾಗಿತ್ತು. ಮುಗಿಸಿರೋರು ಮುಗಿಸಿರ್ಬೋದು, ಇಲ್ಲದಿರಲಿಲ್ಲ, ನಂಗೆ ಗೊತ್ತಿಲ್ಲ. ಇನ್ನೊಂದು ನಿಮ್ಮ ಹತ್ರ ಇರಬೇಕಾಗಿತ್ತು, ಜೂನಿಂದಲೇ ರೆಡಿ ಮಾಡಬೇಕಾಗಿತ್ತು. ಅದರ ಹೆಸರು ಸಬ್ಸಿಡಿಯರಿ ಮೆಟೀರಿಯಲ್, ಪೂರಕ ವ್ಯವಸ್ಥೆ. ಹೆಂಗಂದ್ರೆ ಏನು ಗೊತ್ತಾ? ಕೇಳಿಸ್ಕೊಳ್ಳಿ ಎಲ್ಲ. ನಿಮ್ಮ ಹತ್ರ ಯಾರತನೂ ಇಲ್ಲ ಅಂತ ಕಾಣುತ್ತೆ, ಅಥವಾ ಕೆಲವು ಟೀಚರ್ಸ್ ಕೊಟ್ಟಿರ್ಲಬಹುದು, ಕೆಲವು ಹುಡುಗರು ಮಾಡ್ಕೊಂಡಿರ್ಲಬಹುದು. ಇನ್ನು 5 ದಿವಸದಲ್ಲಿ ಇದನ್ನು ರೆಡಿನೂ ಮಾಡ್ಬೋದು. ಸೈನ್ಸು, ಮ್ಯಾಥ್ಸ್, ಸೋಷಿಯಲ್ಗಾರು ಮಾಡ್ಬೋದು. ಸೈನ್ಸು ಸೋಷಿಯಲ್ಗೆ ನೋಡಿ ಏನು ಅಂತ. ಚಾಪ್ಟರ್ ವೈಸ್ all 1 mark questions, all equations, all definitions, all label diagrams, all structures, all history dates, all map markings, all 2, 3, 4, 5 ಮಾರ್ಕ್ಸ್ಗೆ 1, 2, 3, 4, 1, 2, 3 ವಾಕ್ಯ ರಚನೆ ಎಲ್ಲ ಪಾಯಿಂಟ್ಸು, ಈ ಥರ ಪಾಯಿಂಟ್ಸ್. ಇಷ್ಟು ರೆಡಿ ಮಾಡಿರೋದು ಒಂದು ಸಬ್ಸಿಡರಿ ಮೆಟೀರಿಯಲ್ ಇದ್ದಿದ್ದರೆ ಹಲೋ 40 ಮಾರ್ಕ್ಸು ಸುಮ್ಮನೆ ಬಂದುಬಿಡುತ್ತೆ. ಬರೀ ಅದೊಂದನ್ನು ಸ್ಕ್ಯಾನ್ ಮಾಡ್ತಾ ಇದ್ದಿದ್ದೀರಿ ಮೊದಲಿಂದ. ನೀವು ಈಗಲೂ ಇಲ್ಲದೇ ಇದ್ದರೆ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿರ್ತೀನಿ. ನೀವು 3 ಜನ ಫ್ರೆಂಡ್ಸು, ನೀನು ಫಿಸಿಕ್ಸು, ನೀನು ಕೆಮಿಸ್ಟ್ರಿ, ನೀನು ಬಯಾಲಜಿ, ನೀನು ಭೌತಶಾಸ್ತ್ರ, ನೀನು ರಸಾಯನಶಾಸ್ತ್ರ, ನೀನು ಜೀವಶಾಸ್ತ್ರ, ಇನ್ನು 4 ದಿವಸದಲ್ಲಿ ರೆಡಿ ಮಾಡಿ ಜೆರಾಕ್ಸ್ ಮಾಡಿ ಇಟ್ಕೊಂಬಿಡಿ. ಒಬ್ಬೊಬ್ಬರದ್ದು ಇನ್ನೊಬ್ಬರು 3 ರೆಡಿ. ನೀನು ಹಿಸ್ಟ್ರಿ, ನೀನು ಜಿಯೋಗ್ರಫಿ, ನೀನು ಪೊಲಿಟಿಕಲ್ ಸೈನ್ಸು, ನೀನು ಬಿಸ್ನೆಸ್ ರೆಡಿ ಮಾಡಿ ಇಟ್ಕೊಂಬಿಡಿ. ಸೊ ಸೈನ್ಸು ಸೋಷಿಯಲ್ಗಾದರೂ ಮಾಡ್ಕೊಳ್ಳಿ, ಒಂದು 40 ಮಾರ್ಕ್ಸ್ ಸಿಗುತ್ತೆ. ಆಯಿತು.
ಹೀಗೆ ತಯಾರು ಮಾಡಿದ ಸಬ್ಸಿಡಿರಿ ಮೆಟೀರಿಯಲ್ ಪೂರಕ ವ್ಯವಸ್ಥೆಯ ಈ ಮುಖ್ಯಾಂಶಗಳ ಪಟ್ಟಿಯ ನೋಟ್ಸನ್ನು 10 ಬಾರಿಯಾದರೂ ಓದಿ ತಿರುವಿ ಹಾಕಿ ಇರಬೇಕಾಗಿತ್ತು. ಆಯಿತು. ನೆಕ್ಸ್ಟ್ PA1, PA2, PA3, PA4, SA1 ಪ್ರಿಪರೇಟರಿ, ಮಿಡ್ ಟರ್ಮು, ಯೂನಿಟ್ ಟೆಸ್ಟು ಎಲ್ಲ ಮುಗಿದು ಡಿಸೆಂಬರ್ 31ಕ್ಕೆ ನೀನು ಯಾವ ಹಂತದಲ್ಲಿದ್ದೀಯ ಎಂದು ತಿಳಿದುಕೊಂಡಿರಬೇಕಾಗಿತ್ತು. ಯು ಶುಡ್ ನೋ ವೇರ್ ಯು ಆರ್. ಆಯಿತು. ಸಿಲೆಬಸ್ಸು ಮುಗಿದಿರಬೇಕಾಗಿತ್ತು. ಇಷ್ಟು ಆಯಿತು. ಇದೆಲ್ಲ ಡೂಸ್ ಮಾಡಿರಬೇಕಾಗಿದ್ದದ್ದು. ಮಾಡಿಲ್ದಾರೆ ಮುಂದೆ ವರ್ಷಕ್ಕಾರ ಮಾಡಿ, ಈಗಲಾರು ಆಗೋದನ್ನು ಈಗಲಾರು 10 ದಿವಸದಲ್ಲಿ ಮಾಡ್ಕೊಳ್ಳಿ, ಮುಂದುವರೆ. ಆಯಿತು. ಮಾಡಬಾರದ್ದು ಡೋಂಟ್ಸ್, ನಾಳೆಯಿಂದ ಮಾಡಲೇಬಾರದು ಅಂಥದ್ದೇನು ಡೋಂಟ್ಸ್. ನೋಡಿ ಎಷ್ಟು ಜನ ಪ್ರಾಣಿಗಳಾಗ್ಬಿಟ್ರಿ. ಒಂದು ಸೆಕೆಂಡ್ಲಿ, ಸಿಟ್ ಸ್ಟ್ರೈಟ್ ಆಲ್ವೇಸ್. ನಾಳೆಯಿಂದ ಡಿಸೆಂಬರ್ 31, ಜನವರಿ 1ರಿಂದ ಹೊರಗಡೆ ಎಲ್ಲೂ ಏನನ್ನು ತಿನ್ನಬಾರದು. ಸರ್ ಅದ ಕ್ವಶನ್ ಕೇಳ್ಬೇಡ. ಏನೂ ಇಲ್ಲ ಅಂದಮೇಲೆ ಏನೂ ತಿನ್ನಬಾರ್ದು. ಹಲೋ, ಹೊರಗಡೆ ಎಲ್ಲೂ ಏನನ್ನು ತಿನ್ನಬಾರದು, ಹೊರಗಡೆ ಎಲ್ಲೂ ಏನನ್ನು ಕುಡಿಯಬಾರದು. ಬರೀ ಪೆಪ್ಸಿ, ಕೋಕಾ-ಕೋಲಾ ಅಲ್ಲ, ನೀರನ್ನು ಕುಡಿಬಾರ್ದು. ಎಲ್ಲ ಕೇಳಿಸ್ಕೊಳ್ಳಿ. ಹಲೋ, ಜನವರಿ 1 ಮೇಲೆ ಇನ್ನು 90 ದಿನ ನಿಮ್ಮನ್ನು ಹಾಳು ಮಾಡೋದೇ ನೀರು. ನೀರಿನ ಬಗ್ಗೆ ಭಾಳ ಎಚ್ಚರಿಕೆ ಆಗಿರಿ. ಎಲ್ಲೂ ನೀರು ಕುಡಿಬೇಡಿ. ಇನ್ನೂ ಶಾಲೆಗೆ ಬರ್ತಿದ್ರೆ ಅಲ್ಲ. ನನ್ನ ಮಾತು ಕೇಳಿಸ್ಕೊಳ್ಳಿ. ಇನ್ನೊಂದು ವಿಷಯ ಹೇಳಬೇಕು. ಈ ಜಾಣ, ಅತಿ ಜಾಣ, ಅತಿ ಕೆಳಗಿರೋ ಈ 2 ಕ್ಯಾಟಗರಿ, ಅವ್ರಿಗೆ ಅಹಂಕಾರ, ಇವ್ರಿಗೆ ಉದಾಸೀನ. ಅಲ್ಲಿ ಆ್ಯಟಿಟ್ಯೂಡು, ಇಲ್ಲಿ ಕಾಂಪ್ಲೆಸೆನ್ಸಿ. ಇವರಿಬ್ಬರು ಶಾಲೆಗೆ ಬರೋದು ನಿಲ್ಲಿಸ್ತಾರೆ. ನಾವೇ ಓದ್ಕೋತೀವಿ ಸರ್, ಸೆಲ್ಫ್ ಸ್ಟಡಿ ಹಾಲಿಡೇಸು ಅಂತ. ಕೇಳಿಸ್ಕೊಳ್ಳಿ, ಭಾರತದಲ್ಲಿ ಒಂದು ಸರ್ವೆ ಮಾಡಿದ್ರು, ನಮ್ಮ ಮಕ್ಕಳು ಯಾವ ಸ್ಥಿತಿಯಲ್ಲಿ ಓದ್ತಾರೆ ಅಂತ. ಕೇಳಿಸ್ಕೊಳ್ಳಿ. ಒಬ್ಬೊಬ್ಬರಲ್ಲದೆ ಪರಿಸರದಿಂದಲೇ ಓದುವವರ ಸಂಖ್ಯೆ ಭಾರತದಲ್ಲಿ 99%. ಅಂದರೆ ಒಬ್ಬರೇ ಓದ್ಕೋತೀನಿ ನಾನು ಅಂತ ಇರುವಂತಹ ಕಾನ್ಸಂಟ್ರೇಷನು, ತಾಕತ್ತು, ಕಮಿಟ್ಮೆಂಟು ಇರೋರು <1%. ಅರ್ಥ ಆಗ್ತಿದೆಯಾ? ಅಂದರೆ ನೀವೆಲ್ಲ ಕೊನೆ ಗಳಿಗೆವರೆಗೂ ಮೇಷ್ಟ್ರುಗಳು ಹಾಗೆ ಅಂತಾರೆ ಅಂತ ಅಂದ್ಕೊಂಡಿದ್ದೀನಿ, ಶಾಲೆಗೆ ಬರಬೇಕು ಅಂತ ಅಂತೀರಿ ಅಂತ. ಬರಬೇಡಿ ಅಂತ ಹೇಳ್ತೀರಾ? ಇಲ್ಲ, ಕೊನೆ ಎಕ್ಸಾಮ್ ದಿನ ನೀವೇ ಎಕ್ಸಾಮಿಗೆ ಕರ್ಕೊಂಡು ಹೋಗ್ಬೇಕು. ಅಷ್ಟರ ಮಟ್ಟಿಗೆ ಕೊನೆ ತನಕ ನೀವೆಲ್ಲ ಶಾಲೆಗೆ ಬರಬೇಕು. ಹಲೋ, ಈ ವಿಚಾರದಲ್ಲಿ ಮನೇಲೆ ಕೂತ್ಕೊಂಡು ಓದ್ತೀನಿ, 1 ಗಂಟೆ ಓದ್ಬೋದು, 2 ಗಂಟೆ ಓದ್ಬೋದು, ಆಮೇಲೆ ಅಣ್ಣ ಔಟ್. ಅವೆಲ್ಲ ಆಗಂಗಿಲ್ಲ. ನೀಟಾಗಿ ಶಾಲೆಗೆ ಬನ್ನಿ, ಶಾಲೆ ತಪ್ಪಿಸ್ಬೇಡಿ. ಸಂಜೆ ಮನೆಗೆ ಹೋದಾಗ ಓದ್ಕೊಳ್ಳೋದಿದ್ದೇ ಇರುತ್ತೆ. ಆ ವಿಷಯ. ಹಲೋ, ಹೊರಗಡೆ ಎಲ್ಲೂ ತಿನ್ನಬೇಡಿ, ಹೊರಗಡೆ ಎಲ್ಲೂ ಕುಡಿಬೇಡಿ. ನೀರು ಇನ್ನೂ ಶಾಲೆಗೆ ಬರ್ತಾ ಇದ್ದರೆ ಮನೆಯಿಂದಲೇ, ಕೇಳಿಸ್ಕೊತಾ ಇಲ್ಲ, ಮನೆಯಿಂದಲೇ ಕಾದಾರಿಸಿದ ಬಿಸಿ ನೀರನ್ನು ತೆಗೆದುಕೊಂಡು ಬನ್ನಿ. ಹೊರಗಡೆ ಎಲ್ಲೂ ನೀರು ಕುಡಿಬೇಡಿ, ಮನೆ ನೀರು ಬಿಸಿನೀರು. ಆಯಿತು. ಹೊರಗಡೆ ಎಲ್ಲೂ ತಿನ್ನಬೇಡ, ಹೊರಗಡೆ ಎಲ್ಲೂ ಕುಡಿಬೇಡ, ನೀರನ್ನು ಮನೆಯಿಂದ ತೊಗೊಂಬಾ. ಹಲೋ, ನೋ TV, ನೋ ಮೊಬೈಲ್, ನೋ ಕಂಪ್ಯೂಟರ್, ನೋ ಗೆಜೆಟ್ಸ್, ನೋ ಪಾರ್ಟಿ, ನೋ ಮ್ಯಾರೇಜ್ ಫಂಕ್ಷನ್, ನೋ ಪೇರೆಂಟ್ಸ್, ನೋ ರಿಲೇಟಿವ್ಸ್, ನೋ ಫ್ರೆಂಡ್ಸ್, ನೋ. ಭಾರತ್ ಬಂದ್, ಕರ್ನಾಟಕ ಬಂದ್, ಗೋಕಾಕ್ ಬಂದ್. ಆಯಿತು. ನಿಮಗೆಲ್ಲ ಒಂದು ವಿಚಾರ ಹೇಳಬೇಕು, ವಿಶೇಷವಾದ. ಹಿಂದೆ ಋಷಿ ಮುನಿಗಳು ಜೊತೆಗೆ ಕೆಲವು ರಾಕ್ಷಸರು, ರಾವಣ, ದುರ್ಯೋಧನ ಅಥವಾ ಹಿರಣ್ಯಕಶಿಪು, ಇವರೆಲ್ಲ ಮಹಾಭಕ್ತರು, ಶೂರರು, ಭಕ್ತರು. ರಾವಣ ಅಂತೂ ಶಿವನ ಪೂಜೆಗೆ ಕೂತ್ಬಿಟ್ರೆ ಗಂಟೆಗಟ್ಟಲೆ ಪೂಜೆ ಮಾಡ್ತಾ ಇದ್ದಂತೆ, ಅಂತಹ ಮಹಾಭಕ್ತ. ಅದರೊಂದು ವಿಷಯ ಗೊತ್ತಾ, ಭಾಳ ಮಜಾ ಇದೆ ಈ ವಿಷಯ. ಇವ್ರು ಯಾರಿಗೂ ದೇವರು ಬರಲೇ ಇಲ್ಲ, ದೇವರು ಕಾಣಿಸ್ಕೊಳ್ಳೇ ಇಲ್ಲ. ಆದರೆ ಮಜಾ ಗೊತ್ತಾ, ಇವರೆಲ್ಲರಿಗೂ ದೇವರು ಬಂದ. ಯಾವಾಗ ಗೊತ್ತಾ? ಕೇಳಿಸ್ಕೊಳ್ಳಿ. ಹೆಂಡತಿ ಮಕ್ಕಳನ್ನು ಬಿಟ್ಟು, ರಾಜ್ಯ ಬಿಟ್ಟು ಹೋಗಿ, ಊಟ ತಿಂಡಿ ಬಿಟ್ಟು, ಓಂ ಶಿವಾಯ ನಮೋ, ಓಂ ಶಿವಾಯ ನಮೋ, ಓಂ ಬ್ರಹ್ಮಾಯ ನಮೋ, ಓಂ ಬ್ರಹ್ಮ, ಓಂ ಹರಿಯೇ ನಮೋ, 100 ವರ್ಷ ತಪಸ್ಸು ಮಾಡಿದರೂ ಬ್ರಹ್ಮ ಬಂದನು, ಹರಿ ಬಂದನು, ಶಿವ ಬಂದನು. ಅಂತಹ ಮಹಾಭಕ್ತರಾದ್ರೂ ಎಕ್ಸ್ಕ್ಲೂಸಿವ್ ಆಗಿ ಅದನ್ನೇ ಮಾಡಿದ್ರೆ ಮಾತ್ರ ದೇವರು ಬರೋದು. ದೇವರನ್ನ ಕುರಿತು ನೀವು ಯಾವಾಗಲೋ ಕೇಳಿ ಪಾಠ,
ಆವತ್ತು ಊಟ ಮಾಡಿ, ಆವತ್ತು ಫ್ರೆಂಡ್ಸ್ ಜೊತೆ ತಿರುಗಿ, ಫಿಲಮ್ ನೋಡಿ, ಹೋಟ್ಲಿಗೆ ಹೋಗಿ, ಅದೇನೋ ಮಾಡಿ, ಇದೇನೋ ಮಾಡಿ, ಮಾಡಬಾರ್ದು ಮಾಡಿ, ಏನೇನೋ ಮಾಡಿ, ಎಲ್ಲ ಮಾಡಿ ಸರಸ್ವತಿಗೆ ಬಾರಮ್ಮ ಅಂದರೆ ಬರೋಕ್ಕದೇನು? ಅದಕ್ಕೆ ಜನವರಿ 1ರಿಂದ ನೋ ಪಾರ್ಟಿ, ನೋ 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 ಭಾರತ್ ಬಂಧು ಅಷ್ಟೇ. ಓಂ ಅವರು ಅಷ್ಟೇ, ಓಂ ಬ್ರಹ್ಮಾಯ ನಮಃ, ಓಂ ಶಿವಾಯ ನಮಃ. ನೀವು ಅಷ್ಟೇ, ಇವತ್ತಿನಿಂದ ಜನವರಿ 1ರಿಂದ ಓಂ 10th ನಮಃ, ಓಂ SLC ನಮಃ ಇದೆ. ಅದನ್ನೇ ಮಾಡಿ, ಇನ್ನೇನು ಇಲ್ಲ. ಕ್ಲೋಸ್. ಹಲೋ, ಡೂಸ್ ಮುಗೀತು, ಡೋಂಟ್ಸ್ ಮುಗೀತು, ಮುಂದಕ್ಕೆ ಹೋಗ್ತಾ ಇದ್ದೀನಿ. ಹಲೋ, ಓದುವ ರೀತಿ. ಜನವರಿ 1ರಿಂದ ಓದೋದು ಹೇಗೆ? ಹಲೋ, ಎಲ್ಲ ನನ್ನ ಕೈ ನೋಡಬೇಕು. ಕೈ ನೋಡಿದ್ರೆ ಓದೋ ರೀತಿ ನಾಳೆಯಿಂದ ಗೊತ್ತಾಗುತ್ತೆ. ಹಿಂದೆ ಓದಿದ್ದು ಹೆಂಗೆ? 5 ಗಂಟೆ ಅವತ್ತಿನ ಪಾಠ ಆವತ್ತೆ, ಒಂದು ಮ್ಯಾಥ್ಸು, ಒಂದು ಸೈನ್ಸು, ಒಂದು ಸೋಷಿಯಲ್, ಒಂದು ಲ್ಯಾಂಗ್ವೇಜು, ಒಂದು ಬೇಸಿಕ್ಸು. ಇವಾಗ ಹಾಗಲ್ಲ, ಎಲ್ಲ ನನ್ನ ನೋಡಿ, ನನ್ನ ಕೈ ನೋಡಬೇಕು. ಜನವರಿ 1ರಿಂದ ಓದೋ ರೀತಿ, ಅಥವಾ ಇವತ್ತು ನಾಳೆಯಿಂದ ಓದು, ಕೈ ನೋಡಿ. ಓದು, ಬರೆ, ವಿಶ್ರಾಂತಿ. ರೀಡಿಂಗ್, ರೈಟಿಂಗ್, ರೆಸ್ಟ್. 30, 10, 5, 20, 10, 5. ಹಲೋ, ಶೇಕ್ಸ್ಪಿಯರ್ದೊಂದು ಸಾನೆಟ್ ಇದೆ, 14 ಲೈನು. 20 ನಿಮಿಷ ಓದು, 10 ನಿಮಿಷ ಬರ್ರಿ, 5 ನಿಮಿಷ ರೆಸ್ಟ್ ತಗೋ. ಸಿ ದ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್, ಬೆನ್ಝೀನ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್. 20 ನಿಮಿಷ ಓದು, 10 ನಿಮಿಷ ಬರ್ರಿ, 5 ನಿಮಿಷ ಇರ್ತದೆ. ಇಡೀ ಸಬ್ಜೆಕ್ಟ್ನ ಕಟ್ ಮಾಡಿ ಮಾಡಿ ಚಿಕ್ಕ 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 ಪೀಸ್ ಮಾಡ್ಕೋ. ಸೀದಾ ಲೈಫ್ ಪ್ರೋಸೆಸ್ಗೆ ಹೋಗು. ಆಲ್ಗೆ 30 ನಿಮಿಷ ಓದು, 10 ನಿಮಿಷ ಬರ್ರಿ, 5 ನಿಮಿಷ ಬರ್ರಿ. ಸೀದಾ ಫಿಸಿಕ್ಸ್ಗೆ ಹೋಗು, ರಿಫ್ಲೆಕ್ಷನ್. 20 ನಿಮಿಷ ಓದು, 10 ನಿಮಿಷ ಬರ್ರಿ, 5 ನಿಮಿಷ. ಸೀದಾ ರಾಮಾಯಣ ದರ್ಶನದ 2 ಲೈನ್ ಇದೆ, 30 ನಿಮಿಷ ಓದು, 10 ನಿಮಿಷ. ಚಿಕ್ಕ ಚಿಕ್ಕದಾಗಿ ಓದಿ, ಚಿಕ್ಕ ಚಿಕ್ಕದಾಗಿ ಬರೆದು, ಚಿಕ್ಕ ಚಿಕ್ಕದಾಗಿ ವಿಶ್ರಾಂತಿ ತಗೊಂಡು, ಸಬ್ಜೆಕ್ಟ್ ಚೇಂಜ್ ಮಾಡ್ತಾ, ಸಮಯದ ಇಳಿಮುಖನಾಗಿ ಓದುತ್ತಾ ಹೀಗೆ ಮಾಡಿದರೆ 7 ಲಾಭಗಳಿದೆ. ನಾನು ಅದನ್ನು ಇವತ್ತು ಹೇಳಕ್ಕೆ ಪುರ್ಸೊತ್ತಿಲ್ಲ, ನನ್ನ ಪುಸ್ತಕದಲ್ಲಿದೆ. ಹಲೋ, ಆದರೆ ಜನವರಿ 1ರಿಂದ ಹೀಗೆ ಓದಬೇಕು. ತುಂಬ ಇಂಪಾರ್ಟೆಂಟ್ ಸೂತ್ರ. ಯಾರಿಗಾರು ಅರ್ಥ ಆಗದಿದ್ರೆ ಈಗ ಕೇಳಬೇಕು. ಈ ವಿಷಯ ಎಲ್ರಿಗೂ ಅರ್ಥ ಆಯ್ತಾ? ಹಲೋ, ಮಾತಾಡ್ರು. ಓದು, ಬರೆ, ವಿಶ್ರಾಂತಿ. ಈಗ ಅರ್ಥ ಆಯ್ತಾ? ಮುಗೀತು. ಏನೇನು ಮಾಡಿದ್ವಿ ನೋಡೋಣ. ಏಕೆ ಓದಬೇಕು? ಕ್ಲೋಸ್. ಏನು ಬರೆಯಬೇಕು? ಕ್ಲೋಸ್. ಎಷ್ಟು ಬರೆಯಬೇಕು? ಕ್ಲೋಸ್. ಹೇಗೆ ಬರೆಯಬೇಕು? ಕ್ಲೋಸ್. ಮಾಡಿರಬೇಕಾಗಿದ್ದದ್ದು, ಮಾಡಬಾರದ್ದು ಕ್ಲೋಸ್. ಜೊತೆಗೆ ಓದುವ ರೀತಿ ಕ್ಲೋಸ್. ಇಷ್ಟು ಮುಗಿದಾಯ್ತು. ಮುಂದಕ್ಕೆ ಹೋಗೋಣ. ಸರ್, ಪರೀಕ್ಷೆ ದಿನಕ್ಕೆ ಬಂದ್ರಾ? ಬಂದಿಲ್ಲ. ಇನ್ನೊಂದು ವಿಷಯ ಇದೆ, 2 ನಿಮಿಷ, ಅದು ಮುಗಿಸ್ಮೇಲೆ ಅದಕ್ಕೆ ಹೋಗೋಣ. ಏನದು? ಹಲೋ ಸರ್, ಇನ್ನು 90 ದಿನ ಏನು ಮುಖ್ಯ? ಓದೋದು ಅಲ್ಲ, ಬರೆಯೋದು ಅಲ್ಲ, ಎಕ್ಸಾಮ್ಗೆ ಹೋಗೋದು ಅಲ್ಲ. ಮತ್ತು ಏನು ಮುಖ್ಯ? ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ನಾಳೆಯಿಂದ ಬಹಳ ಮುಖ್ಯವಾದದ್ದು ನಿಮ್ಮ ಆರೋಗ್ಯ. ಹ್ಯಾರಿ ಮೆಡಾಕ್ಸ್ ಅಂತ, ನೀವೆಲ್ಲ ಓದಬೇಕು ಅವನನ್ನು. ಅವನು ಆಧುನಿಕ ಅಧ್ಯಯನ ಶಾಸ್ತ್ರದ ಪಿತಾಮಹ. ಈಸ್ ಕಾಲ್ಡ್ ದ ಫಾದರ್ ಆಫ್ ಮಾಡರ್ನ್ ಸ್ಟಡಿ ಮ್ಯಾನೇಜ್ಮೆಂಟ್. ಹಲೋ, ಹಿ ಹ್ಯಾಸ್ ರಿಟನ್ ಎ ವಂಡರ್ಫುಲ್ ಬುಕ್ ಕಾಲ್ಡ್ ಹೌ ಟು ಸ್ಟಡಿ. ಓದೋದು ಹೇಗೆ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಅವನನ್ನು ಮಾತು ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಏನೇನೋ ಸೂತ್ರಗಳು ಬರೆದಿದ್ದಾನೆ. ಒಂದು ಮಾತು ಹೇಳ್ತಾನೆ, ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ. ಜಾಣ ಅಂದರೆ ಜಾಣ ಅಥವಾ ದಡ್ಡ, ಯಾರಾದರೂ ಆಗಲಿ, ಜಾಣನೇ ಸರಿ. ಮುಂದಿನ 60 ದಿನಕ್ಕೆ ಎಕ್ಸಾಮ್ ಇರುವಾಗ 1 ಗಂಟೆ ಸುಮ್ಮನೆ ಹುಷಾರಿಲ್ಲ ಅಂತ ಅಂದುಬಿಟ್ರೂ ಸಾಕು. ಎಷ್ಟು ಚೆನ್ನಾಗಿದೆ ವಾಕ್ಯ ನೋಡಿ. ಸುಮ್ಮನೆ ಅಂದುಬಿಟ್ರೂ ಸಾಕು, 5 ಮಾರ್ಕ್ಸ್ ಹೋಯ್ತು. ಅಲ್ಲಿಗೆ ಆರೋಗ್ಯದ ಬಗ್ಗೆ ಅವನು ಎಷ್ಟು ತೀವ್ರವಾಗಿ, ತೀಕ್ಷ್ಣವಾಗಿ ಮಾತನಾಡಿದ್ದಾನೆ. ಹಲೋ, ಆರೋಗ್ಯ ಭಾಳ ಮುಖ್ಯ. ಫಿಸಿಕಲಿ, ಮೆಂಟಲಿ ಯು ಶುಡ್ ಬಿ ಫಿಟ್. ಹಾಗಾದರೆ ಹೇಗೆ ಫಿಟ್ಟಾಗಿರೋದು? ಇನ್ನು 50 ದಿನ ಕೇಳಿಸ್ಕೊಳ್ಳಿ. 2 ಸೂತ್ರ. ಸೂತ್ರ ನಂಬರ್ 1, ಬರೀ 50 ದಿನ 90 ದಿನ ಅಲ್ಲ, ಬದುಕಿರೋ ತನಕ ನೀವು ಆರೋಗ್ಯವಾಗಿರಬೇಕು ಅಂದರೆ ಒಂದೇ, ಆಹಾರ ಸರಿ ಇರಬೇಕು. ಇನ್ಪುಟ್ ಚೆನ್ನಾಗಿದ್ದರೆ ಔಟ್ಪುಟ್ ಚೆನ್ನಾಗಿರುತ್ತೆ. ತಿನ್ನಬಾರದು ತಿಂದರೆ ಬರಬಾರದು ಬರುತ್ತೆ. ಹಾಗಾದರೆ ಆಹಾರಕ್ಕೇನಾದ್ರು ಸೂತ್ರ ಇದೆಯೇ? ಇದೆ. 5 ಸೂತ್ರಗಳನ್ನು ಪಾಲಿಸು, ಆರೋಗ್ಯವನ್ನು ನೋಡಿಕೋ. ಸೂತ್ರ ನಂಬರ್ 1 ಆಹಾರದ್ದು. ಹೊರಗಡೆಯಲ್ಲೂ ಏನನ್ನು ತಿನ್ನಬಾರದು. 2 ಹೊರಗಡೆಯಲ್ಲೂ ಏನನ್ನು ಕುಡಿಯಬಾರದು. 3 ನೀರನ್ನು ಮನೆಯಿಂದಲೇ ಬಿಸಿ ಬಿಸಿಯಾದ ನೀರನ್ನು ತಂದು ಹೊರಗಡೆ ಕುಡಿಯಬೇಕು, ಹೊರಗಡೆಯಲ್ಲೂ ನೀರು ಕುಡಿಬೇಡ. 4 ಹಲೋ, ಅಮ್ಮ, ಮನೆ ಊಟ 3 ಸಲ ಅಲ್ದರೆ 10 ಸಲ ಮನೆ ಊಟನೇ ಮಾಡಬೇಕು, ಹೊರಗಡೆ ಎಲ್ಲೇನು ತಿನ್ಬೇಕು. ಅಮ್ಮ, ಮನೆ, ಬಿಸಿ ಬಿಸಿ. 4ನೇ ಸೂತ್ರ, ಹಲೋ, ಎಣ್ಣೆಯ ಪದಾರ್ಥ, ಆಯಿಲಿ ಐಟಮ್ಸ್, ಕೋಡ್ಬಳೆ, ಚಕ್ಲಿ, ಆಂಬೊಡೆ, ವಡೆ ಎಲ್ಲ ಯಾವುದೇ ಎಣ್ಣೆಯ ಪದಾರ್ಥ 0, 0 ಡೌನ್, ಬೇಡ. ಕೊನೆ ಸೂತ್ರ,
ಮಾಂಸಾಹಾರಿಗಳಿದ್ದರೆ, ಇಫ್ ಯು ಆರ್ ನಾನ್ ವೆಜಿಟೇರಿಯನ್, ಸಮ್ಮರ್ ಅಜೀರ್ಣ, ಇಂಡೈಜೆಷನ್ ಬೇಡ. ಇನ್ನು ಬೇರೆ ಬೇರೆ ಕಾರಣಗಳಿದೆ, ನಾನು 1 ಗಂಟೆ ಹೇಳ್ಬಿಡ್ತೀನಿ ಅದನ್ನು, ಯಾಕೆ ವೆಜಿಟೇರಿಯನ್ ತಗೋಬೇಕು, ನಾನ್ ವೆಜ್ ಬೇಡ ಅನ್ನೋದಕ್ಕೆ 1 ಗಂಟೆ ಬೇಡ. ಸಾಂಬಾರು, ಇಂಡೈಜೆಷನು ಬೇಡ, ಇಷ್ಟು ಸಾಕು ಈ ಸದ್ಯಕ್ಕೆ. ಹಲೋ, ಈ 5 ಸೂತ್ರಗಳನ್ನು ಉಪಯೋಗಿಸಿ ಆಹಾರ ಆರೋಗ್ಯವನ್ನು ನೋಡಿಕೊಳ್ಳಿ. 2ನೇ ಸೂತ್ರ ಆರೋಗ್ಯ, ಪ್ರಿವೆನ್ಷನ್. ನಾಳಿದ್ದು ಜ್ವರ ಬರುತ್ತೆ ಅಂತ ಕೆಲವರಿಗೆ ಇವತ್ತೇ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ? ಹೌದು ಗೊತ್ತಾಗುತ್ತೆ. ಬಾಯೆಲ್ಲ ಒಂಥರ ಏನೋ ಟೇಸ್ಟೇ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋಣ ಅನಿಸುತ್ತೆ, ಮೂಡೇ ಇಲ್ಲ, ಏನೋ ಒಂಥರ ಬೆಚ್ಚಗಾಗುತ್ತೆ, ಏನೋ ಅನಿಸುತ್ತೆ. ಅಲೋ, ಅಮ್ಮಂಗೇಳು, ಅಪ್ಪಂಗೇಳು, ಅಣ್ಣಂಗೇಳು, ತಮ್ಮಂಗೇಳು, ಪಕ್ಕದವ್ರಿಗೇಳು, ಏನಾರು ತಗೋ ಮುಗಿಸ್ಬಿಡು. ಹಲೋ, ಪ್ರಿವೆಂಟ್. ಮೊದಲನೇದೇನು? ಪ್ರಿವೆಂಟ್. 2ನೇದು ಬಂದೇ ಬಿಡ್ತಪ್ಪ, ಕ್ಯೂರ್, ಗೆಟ್ ಕ್ಯೂರ್ಡ್. ಡಾಕ್ಟರ್ ಹತ್ರ, ಡಾಕ್ಟರ್ಸ್ ಆರ್ ವೆರಿ ಪಾಪ್ಯುಲರ್ ಆ್ಯಂಡ್ ಫೇಮಸ್, ಗೋ ಟು ದ ಡಾಕ್ಟರ್, ಗೆಟ್ ಕ್ಯೂರ್ಡ್. ಹಲೋ, ಏಯ್ ಕೂತ್ಕೊಳ್ರ, ಕೊನೆಯ 15 ನಿಮಿಷ ಪರೀಕ್ಷೆಗೆ ಬಂದಿದ್ದೀವಿ. ಈಗ ನೋಡಿ, ತಪ್ಪುಗಳು ಮಾಡಬಾರ್ದು, ಸೂತ್ರಗಳನ್ನ ಕರೆಕ್ಟಾಗಿ ಜ್ಞಾಪಕ ಇಟ್ಕೋಬೇಕು. ಶುರು ಎಲ್ಲ ನಾನು ನೋಡಿ, ಪರೀಕ್ಷೆಗೆ 3 ದಿನ ಇಲ್ಲಿರಬೇಕು, ಸೂತ್ರ ನೋಡ್ಕೋಬೇಕು, ತಪ್ಪುಗಳು ಮಾಡಬಾರ್ದು. ಇದು ಮೊದಲನೇ ಪರೀಕ್ಷೆ, ನಾನು ನೋಡಿ ಅಲ್ಲ, ಇದು ಮೊದಲನೇ ಪರೀಕ್ಷೆ, ಸೂತ್ರ ತಿಳ್ಕೊಳ್ಳಿ. ಇದು ಯಾವುದೇ ಆಗಿರಲಿ, ಕಷ್ಟನೋ ಸುಲಭನೋ ಕೋರೋ ಲ್ಯಾಂಗ್ವೇಜೋ, ಇದನ್ನೇ ಆರಂಭಿಸು. ಸ್ಟಾರ್ಟ್ ದಿಸ್ ಓನ್ಲಿ. ಹೋಲ್ಡ್ ಆನ್ ಸರ್, ಇದು ಸುಲಭದ್ದಾದರೆ ಒಬ್ಬೊಬ್ರಿಗೆ ಒಂದೊಂದು ಸುಲಭ. ಅವನಿಗೆ ಮ್ಯಾಥಮೆಟಿಕ್ಸೇ ಸುಲಭ ಇರ್ಬೋದು, ಸಾಮಾನ್ಯವಾಗಿ ಲ್ಯಾಂಗ್ವೇಜಸ್ ಸುಲಭ ಇರುತ್ತೆ ಅಂದ್ಕೊಳ್ಳೋಣ. ಹಲೋ, ಇದು ಇಂಗ್ಲೀಷು ಅಂತ ಇಟ್ಕೋ, ಇದಕ್ಕೆ 72 ಗಂಟೆ ಬೇಕಾ? ಬೇಡ. ಅದಕ್ಕೊಂದು ಸೂತ್ರ ಕೊಡ್ತೀನಿ, ಒಳ ಸೂತ್ರ. ಹಲೋ, ಇದು ಇಂಗ್ಲೀಷ್ ಆದರೆ ಇದು 2 ದಿನ, 1 ಗಂಟೆ ಇಂಗ್ಲೀಷು, 1 ಗಂಟೆ ಸೈನ್ಸು, 1 ಗಂಟೆ ಇಂಗ್ಲೀಷು, 1 ಗಂಟೆ ಮ್ಯಾಥ್ಸು, 1 ಗಂಟೆ ಇಂಗ್ಲೀಷು, 1 ಗಂಟೆ ಸೋಷಿಯಲು. ಯೂಸ್ ಅದರ್ ಸಬ್ಜೆಕ್ಟ್ಸ್ ಆ್ಯಸ್ ಫಿಲ್ಲರ್ಸ್. ಮಧ್ಯ ಮಧ್ಯ ಸೇರಿಸಿ ಓದು. ಇದು ಕೋರ್ ಸಬ್ಜೆಕ್ಟ್ಸ್ ಆದರೆ, ಕಷ್ಟದ್ದಾದರೆ ಇದನ್ನೇ ಆರಂಭಿಸು. ಡನ್. ಪರೀಕ್ಷೆ ಹಿಂದಿನ ದಿನ ಮಧ್ಯಾಹ್ನ ನನ್ನೇ ನೋಡ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈಗ ಮುಂದಕ್ಕೆ ಹೋಗ್ತೀನಿ, ಆ ಜಾಗದಲ್ಲಿ ನಿಂತ್ಕೋತೀನಿ, ಒಂದು ಸೂತ್ರ ಹೇಳ್ತೀನಿ, ಮುಂದಕ್ಕೆ ಹೋಗ್ತೀನಿ. ಪರೀಕ್ಷೆ ಮುಗ್ದೇ ಹೋಗುತ್ತೆ 15 ನಿಮಿಷಕ್ಕೆ. ಕೇಳಿಸ್ಕೊತಾ ಇರಿ. ಪರೀಕ್ಷೆ ಹಿಂದಿನ ದಿನ ಮಧ್ಯಾಹ್ನ, ನೋ ವೇರ್ ಐ ಆಮ್ ಗೋಯಿಂಗ್. ಪರೀಕ್ಷೆ ಹಿಂದಿನ ದಿನ ಮಧ್ಯಾಹ್ನ ಜನವರಿ 1ರಿಂದ ನಾನು ಹೇಳಿದ ಹಾಗೆ ಆಹಾರವನ್ನು, ಆರೋಗ್ಯವನ್ನು ನೋಡಿಕೊಂಡಿದ್ದೀರಿ ಎಂದು ಭಾವಿಸಿದ್ದೇನೆ. ಪರೀಕ್ಷೆ ಹಿಂದಿನ ದಿನ ಮಧ್ಯಾಹ್ನ ಜಾಸ್ತಿ ಊಟ ಮಾಡು, 1 ಗಂಟೆ ಮಲ್ಕೋ, ರೆಸ್ಟ್. ಆಯಿತು. ಪರೀಕ್ಷೆ ಹಿಂದಿನ ದಿನ ರಾತ್ರಿ ಕೇಳಿಸ್ಕೋಬೇಕು, ಅಲ್ಲೇ ಹೋಗಬೇಕು, ಆ ಸೂತ್ರ ತಿಳ್ಕೋಬೇಕು. ಪರೀಕ್ಷೆ ಹಿಂದಿನ ದಿನ ರಾತ್ರಿ ಸಾಮಾನ್ಯವಾಗಿ 9-9ವರೆಗೆ ಊಟ, 10-10ವರೆಗೆ ಮಲ್ಕೊಳ್ಳೋದಾದರೆ ಹಾಗೆ ಮಾಡಬೇಡಿ. 1 ಗಂಟೆ ಪ್ರೀಪೋನ್ ಮಾಡಿ, 8-8ವರೆಗೆ ಊಟ, 9-9ವರೆಗೆ ಮಲ್ಕೊಳ್ಳಿ. ಮಧ್ಯಾಹ್ನ ಊಟ ಜಾಸ್ತಿ ಮಾಡಿಸಿದ್ದೆ, ಜ್ಞಾಪಕ ಇದೆಯಾ? ಈಗ ರಾತ್ರಿ ಸ್ವಲ್ಪ ಊಟ ಕಡಿಮೆ ಮಾಡಿ, ಬೇಗ ಮಲ್ಕೊಳ್ಳಿ. ಮಲ್ಕೊಳ್ಳೋಕ್ಕೆ ಹೋದೆ, ಹೊತ್ತಿಗೆ ಹೊತ್ಕೋತಾ ಇದೆಯಾ ಮಂಜುನಾಥ? ಜ್ಞಾಪಕ ಇಟ್ಕೋ, ಹೊತ್ತಿಗೆ ಹೊತ್ಕೋತಾ ಇದೆಯಾ? ಇನ್ನು 6 ನಿಮಿಷ ಆದಮೇಲೆ ನಾನು ನಿಗೊಂದು ಪ್ರಶ್ನೆ ಕೇಳ್ತೀನಿ, ಏನು ಮಾಡ್ತಾ ಇದ್ವಿ ಅಂತ. ನೀನೇನು ಹೇಳಬೇಕು? ಹೊತ್ತಿಗೆ ಹೊತ್ಕೋತಾ ಇದ್ವಿ ಅಂತ ಹೇಳಬೇಕು. ಅರ್ಥ ಆಯ್ತೇನೋ? ಮಲ್ಕೊಂಬಿಟ್ಟಿಯಾ ಇನ್ನು? ಹೊತ್ತಿಗೆ ಹೊತ್ಕೊಂಡು ಜ್ಞಾಪಿಸ್ಕೊ. ಮುಂದಕ್ಕೆ ಹೋಗೋಣ. ಈಗ ಎಲ್ಲ ನಾನು ನೋಡಿ, ನಾನು ಬಂದಿರೋದು ಇದು ಯಾವುದೂ ಹೇಳೋಕ್ಕಲ್ಲ. ಮುಂದಿನ 7 ನಿಮಿಷ ನಿಮ್ಮ ಜೀವನದ ಬಹಳ ಪ್ರಮುಖವಾದ ಅಂಶ, ಒಂದು ಟೆಕ್ನಿಕ್ ಹೇಳ್ಕೊಡಕ್ಕೆ ಬಂದಿದ್ದೀನಿ. ನಿಮ್ಗೆಲ್ರಿಗೂ 100ಕ್ಕೆ 100 ಬರೋ ಟೆಕ್ನಿಕ್, ನಾನೇ ಕಂಡುಹಿಡ್ದಿರೋ ಟೆಕ್ನಿಕ್. ಇದರ ಹೆಸರು ಬ್ರೈನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್. ನಾನೇನು ಕಂಡುಹಿಡಿದಿಲ್ಲ, ಎಲ್ಲೋ ಇದ್ದಿದ್ದು ತೊಗೊಂಬಂದು ಇಲ್ಲಿಗೆ ಹಾಕಿದ್ದೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದುವರೆಗೆ ಕೇಳಿಸ್ಕೊಳ್ದೇ ಇರೋರು ಈ 6-7 ನಿಮಿಷ ನೀವು ಎಚ್ಚರಿಕೆಯಿಂದಿದ್ದರೆ ನಿಮ್ಮ ಜೀವನ ಬಹು ವಿಸ್ತಾರವಾಗುತ್ತೆ, ಪ್ರಶಂಸನೀಯವಾಗುತ್ತೆ, ನಂಬರ್ 1 ಆಗ್ತೀರಿ, ರ್ಯಾಂಕು ಬರ್ತೀರಿ. ಸ್ಟಾರ್ಟ್. ಮತ್ತೆ ಹೇಳ್ತಾ ಇದ್ದೀನಿ, ಸೈಲೆಂಟಾಗಿರಿ, ಫಾಸ್ಟಾಗಿರಿ, ಜೊತೆಲಿರಿ, ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟ್. ಇದರ ಹೆಸರು ನಮ್ಮ ಹತ್ರದ್ದು ಮೆದುಳಿನ ನಿರ್ವಹಣಾ ತಂತ್ರಗಳು. ಇವೆಲ್ಲ ಖುಷಿಯಾಗಿ ಪರೀಕ್ಷೆಗೆ ಹೋಗೋದು ಹೆಂಗೆ ಸಂತೋಷವಾಗಿ ಅಂತ ಹೇಳಕ್ಕೆ ಹೊರಟಿದ್ದೀನಿ. ಇವರಿಬ್ಬರು ಹುಡುಗಿರು ಕೇಳಿಸ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇವರಿಬ್ಬರು ಹುಡುಗಿರು, ಇಬ್ಬರು ಶಾಲೆಗೆ ಬಂದಿದ್ದಾರೆ, ಇಬ್ಬರಿಗೂ ಅದೇ ಮೇಸ್ಟ್ರು, ಇಬ್ಬರಿಗೂ ಹತ್ರನೂ ಟೆಕ್ಸ್ಟ್ ಬುಕ್ ಇದೆ, ಇಬ್ಬರ ಹತ್ರನೂ ನೋಟ್ಸ್ ಇದೆ, ಇಬ್ಬರಿಗೂ 300 ದಿನ, ಇಬ್ಬರಿಗೂ 24 ಗಂಟೆ ದಿನಕ್ಕೆ, ಇಬ್ಬರಿಗೂ 3 ಗಂಟೆ ಪರೀಕ್ಷೆಯಲ್ಲಿ ಇಬ್ಬರಿಗೂ ಅದೇ ಕ್ವಶನ್ ಪೇಪರು, ಇಬ್ಬರಿಗೂ ಎಲ್ಲ ಫೆಸಿಲಿಟೀಸು ಇದೆ, ಇಬ್ಬರಿಗೂ ಮೆದುಳಿದೆ, ಇಬ್ಬರು ಮೆದುಳು ಕೆಲಸ ಮಾಡ್ತಾ ಇದೆ. ಹಲೋ ಹಲೋ ಹಲೋ, ಇವರಿಬ್ಬರಿಗೂ ಅಲ್ಲ ಎಲ್ಲರಿಗೂ ಇರಲಿ, ಇವರಿಬ್ಬರಿಗೂ ಒಂದೇ ಒಂದು ವ್ಯತ್ಯಾಸವಿರುವ ಅಂಶವೂ ಇಲ್ಲ. ಹಲೋ ಪ್ಲೀಸ್ ನನ್ನ ಜೊತೆ ಇರಿ, ಅರ್ಥ ಮಾಡ್ಕೊಳ್ಳಿ.
ಇವರಿಬ್ಬರಿಗೂ ವ್ಯತ್ಯಾಸವಿರುವ ಒಂದು ಅಂಶವೂ ಇಲ್ಲ. ಮುಂದಕ್ಕೆ ಹೋಗೋಣ, ಮುಂದಕ್ಕೆ ಹೋಗ್ಲಾ? ಎಲ್ಲ ನಾನು ನೋಡಿ, ಇದರ ಆಧಾರದ ಮೇಲೆ ಸ್ಟೇಟ್ಮೆಂಟ್ ನೋಡಿ. ಎಲ್ಲರಿಗೂ ಎಲ್ಲವೂ ಸಮ. ಹಲೋ, ಎಲ್ಲರಿಗೂ ಎಲ್ಲವೂ ಸಮ. ಮುಂದಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಕ್ಲಾಸಿಗೆ ಬಂದು ಕೇಳಿ ಓದಿ ಮಾಡಿ ತಿಳ್ಕೊಂಡು ಬ್ರೈನಲ್ಲಿ ನ್ಯೂರಾನ್ಸಲ್ಲಿ ಇಟ್ಕೊಂಡು ಶೇಖರಣೆ ಮಾಡಿಕೊಂಡು, ಹಲೋ, ಎಲ್ಲರಿಗೂ ಎಲ್ಲವೂ ಇಲ್ಲಿಯವರೆಗೂ ಸಮ. ಹಲೋ ಹಲೋ ಹಲೋ, ಜೊತೆಲಿರಿ. ಇಲ್ಲಿವರೆಗೂ ಎಲ್ರಿಗೂ ಎಲ್ಲವೂ ಸಮ. ಸರ್, ದಡ್ಡ ಜಾಣ ಇಲ್ವಾ? ಇಲ್ಲ. ಒಂದು ನಿಮಿಷ ಇರಿ, ಮುಂದಕ್ಕೆ ಹೋಗ್ತೀನಿ. ಈಗ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಎಲ್ಲರಿಗೂ ಎಲ್ಲವೂ ಇಲ್ಲಿಯವರೆಗೂ ಸಮ. ನೋಡಿ, ಈಗ ಕೇಳಿಸ್ಕೊಳ್ಳಿ. ಎಲ್ರಿಗೂ ಎಲ್ಲವೂ ಸಮ, ಎಲ್ರಿಗೂ ಎಲ್ಲವೂ ಇಲ್ಲಿವರೆಗೂ ಸಮ. ಹಾಗಾದ್ರೆ ದಡ್ಡ ಜಾಣ ಇಲ್ಲ? ಇಲ್ಲ. ಸರ್, ಹೌದಾ? ಹಾಗಾದ್ರೆ ನಾವೆಲ್ಲ ಜಾಣ್ರ? ಕರೆಕ್ಟ್. ಹಾಗಾದ್ರೆ ದಡ್ಡ ಅನ್ನೋನು ಹುಟ್ಟಿಲ್ವಾ? ಇಲ್ಲ. ನನ್ನ ಪುಸ್ತಕದಲ್ಲಿ ಮೊದಲೇ ಕವರ್ ಪೇಜಲ್ಲೇ ಬರ್ತಿದ್ದೀನಿ, ಎ ಡಲ್ ಸ್ಟೂಡೆಂಟ್ ಈಸ್ ಎಟ್ ಟು ಬಾರನ್. ದಡ್ಡ ವಿದ್ಯಾರ್ಥಿ ಅನ್ನೋನು ಹುಟ್ಟೇ ಇಲ್ಲ. ಸರ್, ಮತ್ತೆ ನಿನ್ನ ಪ್ರಶ್ನೆ ಅರ್ಥ ಆಗ್ತಾ ಇದೆ. ಒಂದು ನಿಮಿಷ ಇರು, ಇನ್ನೊಂದು ನಿಮಿಷಕ್ಕೆ ಗೊತ್ತಾಗುತ್ತೆ. ನೀವಿಬ್ಬರು, ಇವರಿಬ್ಬರು ಎಲ್ಲರೂ ಪರೀಕ್ಷೆಗೆ ಹೋದ್ರಿ, ಮೇಟ್ರ್ ಪೇಪರ್ ಕೊಟ್ಟರು, ಬರೆದ್ರಿ, ವ್ಯಾಲ್ಯೂಯೇಷನ್ ಮಾಡಿದ್ರು, ಮಾರ್ಕ್ಸ್ ಕೊಟ್ಟರು. ಒಂದು ನಿಮಿಷ ಇರು. 0, 10, 20, 30, 40, 50, 60, 70, 80, 90, 0ಇಂದ 100 ಅಂಕ ವೇರಿ ಆಯಿತು, ಬೇರೆ ಬೇರೆ ಬಂತು. ಒಂದು ನಿಮಿಷ ಇರು. 7ಗೆ 90, 7ಗೆ 40. ಕೇಳಿಸ್ಕೊ. ಸರ್, ಎಲ್ಲರೂ ಜಾಣ್ರು ಅಂದರೆ ಮಾರ್ಕ್ಸ್ ಯಾಕೆ ಬೇರೆ ಬಂತು? ಒಂದು ನಿಮಿಷ ಇರು, ಅದನ್ನು ಹೇಳೋಕ್ಕೆ ಹೊರಟಿದ್ದೀನಿ. ಒಂದು ನಿಮಿಷ ಇರು. ನಿಮಗೆ ಏನನ್ನು ನೋಡಿ ಮಾರ್ಕ್ಸ್ ಕೊಟ್ಟಿದ್ದು ಮೇಷ್ಟ್ರು? ಬೇಗ ಮಾತಾಡಬೇಕು. ಆನ್ಸರ್ ನೋಡಿ. ನಿನ್ನ ಮುಖ ನೋಡ, ನಿಮ್ಮ ಮನೆ ಎಷ್ಟು ದೊಡ್ಡದು ಅಂತ ನೋಡ, ಎಷ್ಟು ಗಂಟೆ ಕ್ಲಾಸಿಗೆ ಬಂದಿದ್ದೆ ಅಂತ ಕೇಳ, ಎಷ್ಟು ದಿನ ಅಬ್ಸೆಂಟ್ ಆಗಿದ್ದೆ ಅಂತ ನೋಡ. ಹಲೋ, ಏನೂ ನೋಡಿಲ್ಲ, ಅದು ಬರೆದಿದ್ದು ನೋಡಿ ಕೊಟ್ಟರು. ಒಂದು ನಿಮಿಷ ಇರು. ಈ 90 ಬರೆದವಳು ಹೇಗೆ ಬರೆದಳು ಹಾಗೆಯೇ ಈ 40 ಬರೆದವಳು ಬರೆದು ಬಿಟ್ಟಿದ್ದಿದ್ದರೆ ಇವಳಿಗೂ 90 ಬರ್ತಿತ್ತೋ ಇಲ್ವಾ? ಮಾತಾಡ್ರೋ. ಒಂದು ನಿಮಿಷ ಇರು. ಸರ್, ಬರೀಬೇಕಾದ್ರೆ ಇವಳ ಹತ್ರ ಇರಬೇಕಾಗಿತ್ತಲ್ಲ. ಒಂದು ನಿಮಿಷ ಇರು, ಕೇಳಿಸ್ಕೊ. ನಾನು ಹೇಳ್ತಾ ಇದ್ದೀನಿ, ಇತ್ತಲ್ಲ, ಇಲ್ಲಿತ್ತಲ್ಲ. ನನ್ನ ಹತ್ರ 10 ರೂಪಾಯಿ ಇತ್ತು, ನಾನು ತೋರಿಸ್ದೆ 10 ರೂಪಾಯಿ. ಅವಳ ಹತ್ರ 10 ರೂಪಾಯಿ ಇತ್ತು, ತೋರಿಸ್ತಾ ಇಲ್ಲ ಅವಳು. ಹಲೋ, ಇಲ್ಲಿಯವರೆಗೂ ಸಮ. ಸರ್, ಹಾಗಾದ್ರೆ ನೀವು ಹೇಳ್ತಾ ಇರೋದು ಹೇಗೆ? ಇಲ್ಲಿತ್ತು, ಅವಳು ಬ್ರೈನ್ ಓಪನ್ ಮಾಡಿ ಹೊರಗೆ ತೆಗೆದು ಬರೆದು ಬಿಟ್ಟಿದ್ದಿದ್ದರೆ ಅವಳಿಗೂ 90 ಬರೋದು. ಕರೆಕ್ಟ್. ಸರ್, ಹಾಗಾದರೆ ಬ್ರೈನ್ ಓಪನ್ ಮಾಡಿಬಿಟ್ರೆ ಹೊರಗೆ ಬಂದುಬಿಡುತ್ತೆ, ಬರೆದು ಬಿಡ್ತೀವಿ, ಮಾರ್ಕ್ಸ್ ಬರುತ್ತೆ. ಕರೆಕ್ಟ್. ಸರ್, ಹಾಗಾದರೆ ಬ್ರೈನ್ ಓಪನ್ ಮಾಡೋದು ಒಂದೇ ಬಾಕಿ. ಕರೆಕ್ಟ್. ಸರ್, ಎಂಥ ವಿಚಾರ! ಬ್ರೈನ್ ಓಪನ್ ಮಾಡಿಬಿಟ್ರೆ ಹೊರಗೆ ಬಂದುಬಿಡುತ್ತೆ, ಬರೆದು ಬಿಡ್ತೀವಿ, ಮಾರ್ಕ್ಸ್ ಬರುತ್ತೆ. ಕರೆಕ್ಟ್. ಸರ್, ಇವತ್ತು ಹೇಗಿದ್ದರೂ ನೀವು ಬಂದಿದ್ದೀರಿ, ಮೈಸೂರಿಂದ ಬಂದಿದ್ದೀರಿ. ಈ ಮೆದುಳು ಹೇಗೆ ಓಪನ್ ಮಾಡೋದು ಅಂತ ನೀವು ನಮಗೆ ಹೇಳಿಕೊಟ್ಬಿಟ್ರೆ, ನಾವು ಓಪನ್ ಮಾಡಿಬಿಟ್ರೆ ನಾವು ಈ ಸಲ ರ್ಯಾಂಕು. ಕರೆಕ್ಟ್, ಕರೆಕ್ಟ್. ಅಯ್ಯೋ ನಿಮ್ಮ ಮತ್ತೆ ಹೇಳಿ.